ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಹಾಸನದಲ್ಲಿ ಸರ್ಕ್ಯುಲೇಟ್ ಆಗೋದಕ್ಕೆ ಶುರುವಾದಂಥ ಅಶ್ಲೀಲ ವಿಡಿಯೋದ ವಿಚಾರ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸೋದರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಆಕ್ರೋಶಕ್ಕೆ ಗುರಿಯಾಗ್ತಾ ಇದೆ. ಆ ವಿಡಿಯೋವನ್ನು ಯಾರು ಮಾಡಿಕೊಂಡಿದ್ದಾರೋ ಮತ್ತದನ್ನು ಯಾರು ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೋ ಅವರು ಹೆಣ್ಣು ಮಕ್ಕಳ ಮಾನ ಹರಾಜು ಹಾಕ್ತಾ ಇದ್ದಾರೆ. ಮತ್ತು ಆ ವಿಡಿಯೋ ಮಾಡಿಕೊಂಡವನ ಹೀನ ದರಿದ್ರ ಕೊಳಕು ಮನಸ್ಥಿತಿಯ ಬಗ್ಗೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕ್ಯುಲೇಟ್ ಮಾಡಿದಂಥವನು ಕೂಡ ಅದೇ ಸಾಲಿಗೆ ಸೇರುವಂಥ ವ್ಯಕ್ತಿನೇ. ಯಾಕಂತಂದರೆ ನನಗೇನೋ ಲಾಭ ಇದೆ ಅನ್ನೋ ಕಾರಣಕ್ಕಾಗಿ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ಕೂಡ ಲೆಕ್ಕಿಸದೆ ತನ್ನ ಲಾಭದ ಲೆಕ್ಕಾಚಾರವನ್ನು ಆತ ನೋಡಿದ್ದಾನೆ ಅಂತಂದರೆ ಸರ್ಕ್ಯುಲೇಟ್ ಮಾಡಿದವನು ಕೂಡ ಸೇಮ್ ಕೊಳಕು ಮನಸ್ಥಿತಿಯ ಹೀನ ಮನಸ್ಥಿತಿಯ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ. ಜನ ಎಷ್ಟೊಂದು ರೊಚ್ಚಿಗೆದ್ದಿದ್ದಾರೆ ಅಂತಂದರೆ ಆ ವಿಡಿಯೋದಲ್ಲಿರುವಂಥ ವ್ಯಕ್ತಿಗೂ ವಿಡಿಯೋ ಸರ್ಕ್ಯುಲೇಟ್ ಮಾಡ್ತಾ ಇರುವಂಥ ಅಥವಾ ಮಾಡಿರುವಂಥ ವ್ಯಕ್ತಿಗೂ ಕಾಲಲ್ಲಿದ್ದನ್ನು ಕೈಗೆ ಎತ್ತುಕೊಂಡು ಹೊಡಿಬೇಕು ಅನ್ನುವಷ್ಟು ಸಿಟ್ಟು ಜನರಲ್ಲಿದೆ. ಸಹಜ, ಎಲ್ರಿಗೂ ಆ ಸಿಟ್ಟಿದೆ. ಹಾಗಂತ ಕಾನೂನು ಪ್ರಕಾರ ಆ ಸಿಟ್ಟನ್ನು ತೋರಿಸೋದಕ್ಕೆ ಅವಕಾಶ ಇದೆಯಾ? SIT ತನಿಖೆಗೆ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿದೆ. SIT ತನಿಖೆಯ ಮುಂದಿರುವಂಥ ಸವಾಲುಗಳೇನು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ವಿತ್ ಎಕ್ಸ್ಪರ್ಟ್ಸ್. ಮೊದಲನೇದಾಗಿ SIT ತನಿಖೆಗೆ ಸಂಬಂಧಿಸಿದಂತೆ ಅಶ್ಲೀಲ ವಿಡಿಯೋ ಕೇಸ್ನ ತನಿಖೆಗೆ SITಗೆ ಹಲವು ಸವಾಲುಗಳಿದ್ದಾವೆ. ಅದೇ ಕಾರಣಕ್ಕಾಗಿ ತನಿಖೆ ಕುಂಟುತ್ತಾ ತೆವಳುತ್ತಾ ಸಾಗುವಂಥ ಮುನ್ಸೂಚನೆ ಕಾಣ್ತಾ ಇದೆ. ಸಂತ್ರಸ್ತೆಯರ ಹೇಳಿಕೆಯನ್ನು ದಾಖಲಿಸೋದಕ್ಕೆ SIT ಪ್ರಯತ್ನ ಮಾಡ್ತಾ ಇದೆ. ಮತ್ತೊಂದೆಡೆ ಇಬ್ಬರು ಆರೋಪಿಗಳು ಪ್ರಜ್ವಲ್ ಮತ್ತು ರೇವಣ್ಣ ಇಬ್ಬರಿಗೂ ಕೂಡ SIT ನೋಟಿಸ್ ಕೊಟ್ಟಿದೆ. ಪ್ರಜ್ವಲ್ ಇವತ್ತು ಮೊದಲ ಬಾರಿ ರಿಯಾಕ್ಟ್ ಮಾಡಿದರೆ ಇದಕ್ಕೆ ಸತ್ಯ ಹೊರಬರುತ್ತೆ, ನಾನು 7 ದಿನ ಟೈಮ್ ಕೇಳಿದ್ದೀನಿ ವಿಚಾರಣೆಗೆ ಹಾಜರಾಗೋದಕ್ಕೆ ಅಂತ ಅವರು ಹೇಳಿದರು. ಮತ್ತೊಂದೆಡೆ ಪ್ರಜ್ವಲ್ ಹೊಂದಿರುವಂಥ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಿದೆ ಅದನ್ನು ರದ್ದು ಮಾಡಬೇಕು ಅಂತ CM ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಅಂದರೆ ಸಿದ್ದರಾಮಯ್ಯ ಕನ್ಕ್ಲೂಷನ್ಗೆ ಬಂದುಬಿಟ್ಟಿದ್ದಾರೆ, ಅಂದರೆ CM ಕನ್ಕ್ಲೂಷನ್ಗೆ ಬಂದುಬಿಟ್ಟಿದ್ದಾರೆ. ಆರೋಪಿ ನಂಬರ್ 2 ಪ್ರಜ್ವಲ್ ರೇವಣ್ಣ ಅವರು ಎಸ್ಕೇಪ್ ಆಗಿರೋದು ಅಂತ CM ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಅದೇ ಕಾರಣಕ್ಕಾಗಿ ಈಗ ಪಾಸ್ಪೋರ್ಟ್ ರದ್ದಾಗಬೇಕು ಅಂತ ಅವರು ಪತ್ರ ಬರೆದಿರೋ. ಮತ್ತೊಂದೆಡೆ ಇಲ್ಲ ಸತ್ಯ ಹೊರಬರುತ್ತೆ ಅನ್ನೋದು ಪ್ರಜ್ವಲ್ ಪ್ರತಿಕ್ರಿಯೆ. ಇದಕ್ಕೆಲ್ಲ ನಾವು ಹೆದರಲ್ಲಾರಿ, ಇಂಥ ತನಿಖೆಯನ್ನು ನಾವು ಎಷ್ಟು ನೋಡಿಲ್ಲ ಅನ್ನೋದು HD ರೇವಣ್ಣ ಪ್ರತಿಕ್ರಿಯೆ. ಸೊ ಅಲ್ಲಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ SIT ನೋಟಿಸ್ ಕೊಟ್ಟಿದೆ. ಮತ್ತೊಂದೆಡೆ ಆ ವಿಡಿಯೋದಲ್ಲಿರುವಂಥ ಮಹಿಳೆಯರನ್ನು ಸಂಪರ್ಕಿಸುವಂಥ ಕೆಲಸಗಳಾಗ್ತಾ ಇದೆ. ಅಂದರೆ ಯಾರಾದರೂ ದೂರು ಕೊಡ್ತಾರಾ ಅನ್ನೋ ಲೆಕ್ಕಾಚಾರ. ಸೊ ನಾನು ಈ ಡಿಬೇಟನ್ನು 2 ರೀತಿಯಲ್ಲಿ ವಿಂಗಡಣೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ಕಾರ್ಯಕ್ರಮದ ಆರಂಭದಲ್ಲೇ ನಾನು ಹೇಳಿದೆ, ಒಂದು ವಿಡಿಯೋ ಮಾಡಿದಂಥ ವ್ಯಕ್ತಿ ಆತನ ಕೆಟ್ಟ ಕೊಳಕು ಹೊಲಸು ಮನಸ್ಥಿತಿ ಮತ್ತು ಆತ ಎಸಗಿರುವಂಥ ದೌರ್ಜನ್ಯ. ಎರಡನೆಯದ್ದು ಅದನ್ನು ತನ್ನ ಅನುಕೂಲಕ್ಕೋಸ್ಕರ ಅಥವಾ ನನಗೆ ಅದರಿಂದ ಏನೋ ಲಾಭ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಸರ್ಕ್ಯುಲೇಟ್ ಮಾಡಿರುವಂಥ ವ್ಯಕ್ತಿ. ಇಬ್ಬರನ್ನೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಮೊದಲ ಹಂತದಲ್ಲಿ ವಿಡಿಯೋದಲ್ಲಿ ಇರುವಂಥ ವ್ಯಕ್ತಿ ಅಥವಾ ವಿಡಿಯೋ ಮಾಡಿಕೊಂಡಿರುವಂಥ ವ್ಯಕ್ತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಮಾತನಾಡೋಣ. ಕಾನೂನು ಆ್ಯಂಗಲನ್ನೇ ನಾವು ಮಾತನಾಡ್ತಾ ಹೋಗೋಣ. ನಾನು ಆಗಲೇ ಹೇಳಿದೆ, ಎಷ್ಟೋ ಸಂದರ್ಭದಲ್ಲಿ ಹೆಂಗಾಗತ್ತೆ ಅಂತಂದರೆ ಮಾಡ್ರಿ ಅವರನ್ನು ಎನ್ಕೌಂಟ್ರು, ದಾರಿ ಬದಿಯಲ್ಲಿ ಕೊಂದು ಹಾಕ್ರಿ, ಈ ರೀತಿಯೆಲ್ಲ ಭಾಷಣ ಮಾಡೋದು ಈಸಿ. ಬಟ್ ಭಾಷಣದ ಮೇಲೆ ಕಾನೂನುಗಳು ನಡೆಯೋದಿಲ್ಲ. ಭಾಷಣ ಸುಲಭವಾಗಿ ಮಾಡಿಬಿಡಬಹುದು, ಆದರೆ ಕಾನೂನು ಮತ್ತು ಸರ್ಕಾರ ಆ ರೀತಿ ಯೋಚನೆ ಮಾಡೋದಕ್ಕಾಗಲ್ಲ. ಕಲ್ಲು ಹೊಡೆದು ಕೊಲ್ಲಿ ಹೇಳೋದು ಸುಲಭ, ಕಾನೂನು ಪ್ರಕಾರ ಅದೆಲ್ಲ ಆಗೋದಿಲ್ಲ. ಸೊ ಏನಾಗ್ತಿದೆ ಕಾನೂನಿನಲ್ಲಿ, ಏನು ಸಮಸ್ಯೆ ಆಗ್ತಿದೆ ಒಮ್ಮೆ ಡೀಟೇಲ್ ನೋಡೋಣ. ಜೊತೆಗೆ ನಮ್ಮ ಎಕ್ಸ್ಪರ್ಟ್ಸ್ಗಳನ್ನು ಕೂಡ ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ವಿಡಿಯೋದಲ್ಲಿ ಆರೋಪಿಯ ಮುಖಚಹರೆ ದಾಖಲಾಗಿಲ್ಲ. ಆರೋಪಿ ಯಾರು ಅಂತಂದರೆ ಕಾಂಗ್ರೆಸ್ನವರು ಹೇಳೋ ಪ್ರಕಾರ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಅನ್ನೋದು ಗೊತ್ತಾಗಬೇಕು ಅಂತಾದರೆ ಆ ವಿಡಿಯೋದಲ್ಲಿ ವ್ಯಕ್ತಿಯ ಮುಖಚಹರೆ ದಾಖಲಾಗಬೇಕು. ಅಂದರೆ ಈ ಮುಖ ಏನಿದೆ ಇದು ಆ ವಿಡಿಯೋದಲ್ಲಿ ಇರಬೇಕಿತ್ತು. ಬಟ್ ಆ ವಿಡಿಯೋದಲ್ಲಿ ಈ ಮುಖಚಹರೆ ದಾಖಲಾಗಿಲ್ಲ. ಒಂದಿಷ್ಟು ವಿಡಿಯೋಗಳು ಬೇರೆ ವಿಡಿಯೋದಲ್ಲಿ ಇದೆಯಾ ಗೊತ್ತಿಲ್ಲ, ಈಗ ರಿಲೀಸ್ ಆಗಿರುವಂಥ ವಿಡಿಯೋಗಳೇನಿದ್ದಾವೆ ಇದರಲ್ಲಿ ಈ ಮುಖ ಇಲ್ಲ. ಬದಲಾಗಿ ಅಸ್ಪಷ್ಟ ಮುಖಚಹರೆ ಇದೆ, ಒಂದು ಅರ್ಧ ಮುಖ ಕಾಣಿಸೋ ರೀತಿಯಲ್ಲಿ ಒಂದೆರಡು ವಿಡಿಯೋದಲ್ಲಿ ಇದೆ. ಸೊ ಇದು ಮೇಜರ್ ಆದಂಥ ಪ್ರಾಬ್ಲಮ್.
ವ್ಯಕ್ತಿಯ ಮುಖಚಹರೆಯೇ ಇಲ್ಲ, ಮತ್ತು ಆ ವ್ಯಕ್ತಿ ಅಂತ ನೀವು ಹೇಗೆ ಹೇಳೋದಕ್ಕೆ ಸಾಧ್ಯ ಇದೆ? ಅದು ಇಂಥದ್ದೇ ವ್ಯಕ್ತಿ ಅಥವಾ ಈ ಕೇಸಲ್ಲ ಅಂತಾದರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳೋದಕ್ಕೆ ಸಾಧ್ಯನಾ? ಕಾನೂನು ಪ್ರಕಾರ ಏನು ಇದಕ್ಕೆ ಪರಿಹಾರ ಗೊತ್ತಿಲ್ಲ. ನೆಕ್ಸ್ಟ್ ಇನ್ನೊಂದು ಸವಾಲು, ಈ ಇಡೀ ವಿಡಿಯೋವನ್ನು ಅಥವಾ ವೈರಲ್ ಆಗ್ತಾ ಇರುವಂಥ, ಸರ್ಕ್ಯುಲೇಟ್ ಆಗ್ತಾ ಇರುವಂಥ ಒಂದಿಷ್ಟು ವಿಡಿಯೋಗಳನ್ನು ನೋಡಿದರೆ ಪರಸ್ಪರ ಸಹಮತದಿಂದ ವಿಡಿಯೋ ಮಾಡ್ದಂಗಿದೆ. ಅಂದರೆ ವಿತ್ ಕನ್ಸೆಂಟ್. ಅಲ್ಲಿರುವಂಥ ಮಹಿಳೆಗೂ ಗೊತ್ತಿದೆ ಈ ವ್ಯಕ್ತಿ ವಿಡಿಯೋ ಮಾಡ್ತಿದ್ದಾನೆ ಅಂತ. ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಆಗಲೇ ಹೇಳಿದೆ, ಇದು ಇಂಥವರು ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದೇ ಅಧಿಕೃತ ಪ್ರೂಫ್ ಇಲ್ಲ. ಕಾಂಗ್ರೆಸ್ ಪ್ರಕಾರ ಅದು ಪ್ರಜ್ವಲ್ ರೇವಣ್ಣ. ಸೊ ಆ ವಿಡಿಯೋ ಮಾಡ್ತಾ ಇರುವಂಥ ವ್ಯಕ್ತಿ ವಿಡಿಯೋ ಮಾಡ್ತಿದ್ದಾನೆ ಅನ್ನೋದು ಅಲ್ಲಿರುವಂಥ ಮಹಿಳೆಗೆ ಗೊತ್ತಿದೆ. ಎರಡನೆಯದು, ಅತ್ಯಾಚಾರದ ರೀತಿ ಇದೆಯಾ ಅಂತ ಕೇಳಿದರೆ ಆ ವಿಡಿಯೋವನ್ನು ನಾವು ನೋಡಿ ಹೇಳೋದು ಅಂತಾದರೆ ಅಥವಾ ವಿಡಿಯೋದ ಆಧಾರದ ಮೇಲೆ ಹೇಳಬೇಕು ಅಂತಾದರೆ ನೋ, ಅದು ಅತ್ಯಾಚಾರದ ರೀತಿಯಲ್ಲಿಲ್ಲ. ಪರಸ್ಪರ ಸಹಮತದ ಲೈಂಗಿಕ ಸಂಬಂಧದ ರೀತಿಯಲ್ಲಿದೆ. ಸೊ ಇದು ಮೇಜರ್ ಆದಂಥ ಎರಡನೇ ಪ್ರಾಬ್ಲಮ್. ಮೂರನೇದು, ವಿಡಿಯೋದಲ್ಲಿರುವಂಥ ಮಹಿಳೆಯರು ಯಾರೂ ಕೂಡ ದೂರು ಕೊಟ್ಟಿಲ್ಲ. ಅಂದರೆ ಈಗ ಏನು ಸರ್ಕ್ಯುಲೇಟ್ ಆಗ್ತಾ ಇದೆ ವಿಡಿಯೋ, ಆ ವಿಡಿಯೋದಲ್ಲಿರುವಂಥ ಮಹಿಳೆಯರು ಯಾರೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದೂರು ಕೊಟ್ಟಿಲ್ಲ. ನನ್ನನ್ನು ಈ ರೀತಿ ಶೋಷಣೆ ಮಾಡಿದರು ಅಂತ ಯಾರೂ ದೂರು ಕೊಟ್ಟಿಲ್ಲ. ಎರಡನೆಯದು, ನನ್ನ ಖಾಸಗಿ ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ, ಸರ್ಕ್ಯುಲೇಟ್ ಮಾಡಿದ್ದಾರೆ ಅಂತ ಯಾರೂ ದೂರು ಕೊಟ್ಟಿಲ್ಲ. ಸೊ ಇದು ಮೂರನೇ ಪ್ರಾಬ್ಲಮ್ಮು. ಮಹಿಳೆಯರು ದೂರು ಕೊಟ್ಟಿಲ್ಲ, ಯಾವುದೇ ರೀತಿಯಲ್ಲೂ ಕೂಡ ಇಂಥವ್ರು ನನ್ನ ಮೇಲೆ ಶೋಷಣೆ ಮಾಡಿದರು ಅಂತಲೂ ದೂರಿಲ್ಲ. ನನ್ನದು ಖಾಸಗಿ ವಿಡಿಯೋ, ಇದನ್ನು ವೈರಲ್ ಮಾಡ್ತಿದ್ದಾರೆ, ಇದರ ಬಗ್ಗೆಯೂ ಕೂಡ ದೂರು ದಾಖಲಾಗಿಲ್ಲ. ಈಗ ಒಂದು ದೂರು ದಾಖಲಾಗಿದೆಯಲ್ಲ, ಅದೇನು ಅಂತ ನೀವು ಕೇಳಬಹುದು. ಒಂದು FIR ಆಗಿದೆಯಲ್ಲ ಹೊಳೆನರಸೀಪುರ ಟೌನ್ ಸ್ಟೇಷನಲ್ಲಿ. ಆ ಕಂಪ್ಲೇಂಟಿಗೂ ಈ ವಿಡಿಯೋಗೂ ಯಾವ ಸಂಬಂಧನೂ ಇಲ್ಲ. ಯಾವ ರೀತಿ ಅಂತಂದರೆ, ಆ FIRನಲ್ಲಿ 47 ವರ್ಷದ ಮಹಿಳೆಯೊಬ್ಬರು ದೂರು ಕೊಟ್ಟಿರೋದು. ಆ FIR ಆಧಾರದ ಮೇಲೆ IPC ಸೆಕ್ಷನ್ 354A, 354D, 506 ಮತ್ತು 509 ಇದರ ಅಡಿಯಲ್ಲಿ ಕೇಸು ದಾಖಲಾಗಿದೆ. ಬಟ್ ಆ ಮಹಿಳೆ ಇದಾರಲ್ಲ ದೂರು ಕೊಟ್ಟವರು, ಅವರಿಗೂ ಈಗ ಸರ್ಕ್ಯುಲೇಟ್ ಆಗ್ತಾ ಇರುವಂಥ ವಿಡಿಯೋಗೂ ಸಂಬಂಧ ಇಲ್ಲ. ಆ ಮಹಿಳೆ ದೂರಿನಲ್ಲಿ ಒಂದು ಕಡೆ ಹೇಳ್ಕೊಳ್ತಾರೆ, ನನ್ನದು ವಿಡಿಯೋ ಇರಬಹುದು ಅನ್ನುವಂಥ ಆತಂಕ ಇದೆ ನನಗೆ ಅಂತಷ್ಟೇ ಹೇಳಿದ್ದಾರೆ ವಿನಃ ಆ ವಿಡಿಯೋದಲ್ಲಿ ನನಗೆ ಪರಿಚಿತರಾದವರು ಇದ್ದಾರೆ ಅಂತ ಮಹಿಳೆ ಹೇಳ್ಕೊಂಡಿದ್ದಾರೆ. ಬಿಟ್ಟರೆ ನಾನಿದ್ದೀನಿ ಅಲ್ಲಿ ಅಂತಿಲ್ಲ. ಸೊ ಆ ಕಾರಣಕ್ಕಾಗಿ ಈಗ ದಾಖಲಾಗಿರುವಂಥ FIRಗೂ ಈಗ ಇರುವಂಥ ಈ ವಿಡಿಯೋಗಳಿಗೂ ಯಾವ ಸಂಬಂಧವೂ ಕಾಣ್ತಾ ಇಲ್ಲ ಮೇಲ್ನೋಟಕ್ಕೆ. ಅಥವಾ ಈಗ ಸಂತ್ರಸ್ತ ಮಹಿಳೆಯರು ದೂರು ಕೊಡದ ಹೊರತು ಬೇರೆ ದಾರಿಯೇ ಇಲ್ಲ. SITಗೆ ದೂರು ದಾಖಲಿಸಬೇಕಾದಂಥ ಅವಶ್ಯಕತೆ ಇದೆ. ಬಟ್ ದೂರು ಕೊಡೋರು ಯಾರು ಗೊತ್ತಿಲ್ಲ. ಮಹಿಳೆಯರು ದೂರು ಕೊಡ್ತಾ ಇಲ್ಲ, ನನಗೆ ಈ ರೀತಿ ಆಗಿದೆ ಅಂತ ದೂರು ಕೊಡ್ತಾ ಇಲ್ಲ. ಅಥವಾ ನನ್ನ ಖಾಸಗಿ ವಿಡಿಯೋ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ದೂರು ಕೊಟ್ಟಿಲ್ಲ. ಅಥವಾ ಆಮಿಷ ಒಡ್ಡಿ, ಮಹಿಳಾ ಆಯೋಗದ ಅಧ್ಯಕ್ಷರ ಪ್ರಕಾರ ಆಮಿಷ ಒಡ್ಡಿ ಸಂಸದ ಸ್ಥಾನದ ಒಂದು ಆಕರ್ಷಣೆಯನ್ನು ತೋರಿಸಿ ನಾನು ನಿಂಗೆ ಇಂಥ ಕೆಲಸ ಮಾಡಿಕೊಡ್ತೀನಿ ಅಂತ ನನ್ನನ್ನು ದುರ್ಬಳಕೆ ಮಾಡಿಕೊಂಡ್ರು ಅಂತಾದರೂ ಒಂದು ಮಹಿಳೆ ಕಂಪ್ಲೇಂಟ್ ಕೊಟ್ಟಿದ್ರೆ, ಅದು ಕನ್ಸೆಂಟ್ ಇರುವಂಥ ಲೈಂಗಿಕ ಸಂಬಂಧ ಇದ್ರೂ ಕೂಡ ಆಮಿಷ ಒಡ್ಡಿ ನನ್ನನ್ನು ಬಳಸ್ಕೊಂಡಿದ್ದಾರೆ ಅಂತ ಒಂದು ಮಹಿಳೆ ದೂರು ಕೊಟ್ಟಿದ್ರೂ ಕೂಡ ಈ ಕೇಸಲ್ಲಿ ಬೇರೆಯದ್ದೇ ಆಗ್ತಾ ಇತ್ತು. ಅದೂ ಆಗಿಲ್ಲ. ನೆಕ್ಸ್ಟ್ ಇನ್ನು ಮರ್ಯಾದೆಗೆ ಹೆದರಿ ಯಾವ ಮಹಿಳೆಯೂ ಕೂಡ ಮುಂದೆ ಬರ್ತಾ ಇಲ್ಲ ದೂರು ಕೊಡೋದಕ್ಕೆ. ಯಾರೂ ಕೂಡ ಕಂಪ್ಲೇಂಟ್ ಕೊಡ್ತೀವಿ ಅಂತ ಮುಂದಕ್ಕೆ ಬರ್ತಾ ಇಲ್ಲ ಈ ಕ್ಷಣದವರೆಗೆ. ನೆಕ್ಸ್ಟ್ ಗೊತ್ತಿಲ್ಲ ನಮಗೆ, ಬೇರೆ ತಿರುವನ್ನು ಪಡ್ಕೊಳ್ಳಬಹುದು. ಒಬ್ಬರು ಮಹಿಳೆ ಬಂದು ದೂರು ಕೊಟ್ಟು ಆ ವಿಡಿಯೋದಲ್ಲಿರೋದು ನಾನೇ ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡ್ರು ಅಂತಾನೂ ದೂರು ಕೊಡೋದಕ್ಕೆ ಅವಕಾಶ ಇದೆ. ಎರಡನೆಯದು, ನನಗೆ ಆಮಿಷ ಒಡ್ಡಿ ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡ್ರು ಅಂತ ಹೇಳೋದಕ್ಕೆ ಅವಕಾಶ ಇದೆ. ಅದರಲ್ಲಿ ಇರೋದು ಇಂಥವರೇ, ಇದೇ ವ್ಯಕ್ತಿ ಇರೋದು ಅಂತಾನೂ ಕೂಡ ದೂರು ಕೊಡಬಹುದು. ಗೊತ್ತಿಲ್ಲ. ಬಟ್ ಇಲ್ಲಿಯವರೆಗೆ ಟಿಲ್ ನಾವು ಈ ರೀತಿಯ ದೂರು ಬಂದಿಲ್ಲ. ದೂರು ಬಂದಿರೋದು ಒಂದೇ, ಮನೆ ಕೆಲಸದ ಮಹಿಳೆ 47 ವರ್ಷದವರು ನನಗೆ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದಷ್ಟೇ ಮಹಿಳೆ ಕೊಟ್ಟಿರೋ ದೂರು. ಈ ವಿಡಿಯೋಗೋದಕ್ಕೂ ಸಂಬಂಧ ಇಲ್ಲ. ಸೊ ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಸುನಿಲ್ ಕುಮಾರ್, ಹೈಕೋರ್ಟ್ನ ವಕೀಲರು ನಮ್ಮ ಜೊತೆಗೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮತ್ತೊಬ್ಬರು ವಕೀಲರು ಸುಧನ್ವ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ಜೊತೆಗಿದ್ದಾರೆ. ಬಸವರಾಜ್ ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ. ನಾನು ಸುನಿಲ್ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಒಂದಿಷ್ಟು ಪಾಯಿಂಟ್ಗಳನ್ನು ನೋಡಿದ್ವಿ. ಇದನ್ನು ಹೊರತಾಗಿ SITಗೆ ಬೇರೆ ಆಯ್ಕೆಗಳಿದಾವ ಅಂತ ನನ್ನ ಪ್ರಶ್ನೆ. ಯಾಕಂತಂದರೆ ಮಹಿಳೆ ಇಲ್ಲಿ ತನಕ ಯಾವುದೇ ಮಹಿಳೆ, ವಿಡಿಯೋದಲ್ಲಿರುವಂಥ ಮಹಿಳೆ ದೂರು ಕೊಡೋದಕ್ಕೆ ಮುಂದೆ ಬಂದಿಲ್ಲ. ಕೊಡದೇ ಇದ್ದರೆ ಈ ಕೇಸ್ ಮೂವ್ ಆಗುತ್ತಾ ಅಥವಾ ಮುಂದಕ್ಕೆ ಹೋಗುತ್ತಾ? ಖಂಡಿತ.
ಅನೇಕ ಅವಕಾಶಗಳು ಎಸ್ ಐ ಟಿಗಿದೆ. ಈಗ ನೋಡಿ, ಸುಮಾರು 2,000ಕ್ಕಿಂತ ಹೆಚ್ಚು ವೀಡಿಯೋಸ್ಗಳಿದೆ ಅಂತ ಭಾಳಷ್ಟು ಒಂದು ಗುಮಾನಿ ಇದೆ. ಸೊ ಅಟ್ಲೀಸ್ಟ್ ಒಂದು 1,000ದಿಂದ 2,000 ಮಹಿಳೆಯರು, ಅನೇಕರು ತಮ್ಮ ಮಾನ ಮರ್ಯಾದೆಗೆ ಅಂಜಿ ಪಾಪ ಮುಂದಕ್ಕೆ ಬರ್ಲಿಕ್ಕೆ ಆಗ್ತಿಲ್ಲ. ಜಸ್ಟ್ ಬಿಕಾಸ್ ಅವ್ರು ಬರಲಿಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಪೊಲೀಸ್ನವರು, ರಾಜ್ಯ ಸರ್ಕಾರ ತಮ್ಮ ಕೆಲಸವನ್ನು ಮಾಡಿದರೆ ಕೈ ಕೊಟ್ಕೊಂಡು ಕುಳಿತುಕೊಳ್ಳೋಕ್ಕಾಗೋದಿಲ್ಲ. ದ ಸ್ಟೇಟ್ ಈಸ್ ದಿ ಪ್ರೊಟೆಕ್ಟರ್ ಫಾರ್ ಎವ್ರಿ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಎಷ್ಟೋ ಜನ ಪಾಪ ಮಹಿಳೆಯರಿರ್ತಾರೆ. ಈಗ ನಾವು 2013ನಲ್ಲಿ ಪಾರ್ಲಿಮೆಂಟ್ ಒಂದು ಅಮೆಂಡ್ಮೆಂಟನ್ನು ತರುತ್ತೆ. 2013 ದಿ ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಬಿಲ್ಲನ್ನು ತರ್ತದೆ. ಮಹಿಳೆಯರ ಅತಿ ಹೆಚ್ಚು ರಕ್ಷಣೆ ಆಗಬೇಕು. ಯಾರ್ಯಾರು ಲೈಂಗಿಕವಾಗಿ ಅವ್ರನ್ನ ಬಳಸ್ಕೋತಾರೆ, ಎ ಪರ್ಸನ್ ಹೂ ಈಸ್ ಇನ್ ಎ ಫಿಡ್ಯೂಷರಿ ರಿಲೇಷನ್ಶಿಪ್, ಒಂದು ಅಥಾರಿಟಿಯ ಇರೋವಂಥ ಪೊಸಿಷನಲ್ಲಿ ನಿಮಗೆ ಕೆಲಸ ಕೊಡಿಸ್ತೀನಿ ಅಥವಾ ನಾನು ಹೇಳ್ದಂಗೆ ಕೇಳಿ ನಿಮಗೆ ಆಮಿಷಗಳನ್ನು ಕೊಡ್ತೀನಿ ಅಂತ ಹೇಳಿ ಒಂದು ಪಕ್ಷ ಲೈಂಗಿಕವಾಗಿ ಬಳಸ್ಕೊಳೋದಾದರೆ ದಟ್ ಕಮ್ಸ್ ಅಂಡರ್ 376C. ಇಟ್ಸ್ ಅ ಸೀರಿಯಸ್ ಆಫೆನ್ಸ್. ಈ ಥರ ಆಫೆನ್ಸ್ ಆದಾಗ ಈವನ್ ಆಸಾರಾಮ್ ಬಾಪು ಕೇಸ್ ತಗೊಳ್ಳಿ, ರಾಮ್ ರಹೀಮ್ ಸಿಂಗ್ ಕೇಸ್ ತಗೊಳ್ಳಿ, ಪಂಜಾಬಿನ ಪ್ರಕರಣ ತಗೊಳ್ಳಿ, ಅನೇಕ ಮಹಿಳೆಯರು ಮುಂದಕ್ಕೆ ಬರಲಿಲ್ಲ. ಯಾವಾಗ ಅಲ್ಲಿ SIT ರಚನೆ ಆಯಿತು, CBI ಇನ್ವೆಸ್ಟಿಗೇಷನ್ ಶುರು ಆಯಿತು, ಆಗ ಒಬ್ಬರ ಮೇಲೊಬ್ಬರು ಸ್ವಲ್ಪ ಧೈರ್ಯ ತೊಗೊಂಡು ಮುಂದಕ್ಕೆ ಬರ್ಲಿಕ್ಕೆ ಶುರು ಮಾಡ್ತಾರೆ. ಇಲ್ಲೂ ಕೂಡ ಒಬ್ಬರು ಮಹಿಳೆ ಧೈರ್ಯವಾಗಿ ಕೊಟ್ಟಿದ್ದಾರೆ. ಬಟ್ ಅದು ನೀವು ಹೇಳ್ದಂಗೆ 354A(D) ಮತ್ತು 506 ಮತ್ತು 509 ಏನೋ ಇದೆ, ಅದೆಲ್ಲವೂ ಕೂಡ ಬೇಲೇಬಲ್ ಅಫೆನ್ಸಸ್ಗಳೇ. ಬಟ್ ದಟ್ ಈಸ್ ದ ಟಿಪ್ ಆಫ್ ದಿ ಐಸ್ಬರ್ಗ್. ಅದು ಒಂದು ಸಣ್ಣ ಟಿಪ್ ಅಷ್ಟೇ. ಆ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಇದೊಂದು ಸಣ್ಣ ಟಿಪ್ಪು ಸಾಕು. ಅಂದ್ರೆ ಸುನಿಲ್ ಅವರೇ, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಅಲ್ಲಿ ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂಥ ಕೇಸಿಗೂ ಈ ವಿಡಿಯೋಗಳಿಗೂ ಸಂಬಂಧ ಇಲ್ಲ, ಮೇಲ್ನೋಟಕ್ಕೆ ಸಂಬಂಧ ಇಲ್ಲ. ಅವರು ಹೇಳಿರೋದು ಇರಬಹುದೇನೋ ಅನ್ನೋ ಆತಂಕದಿಂದ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನನ್ನ ಮೇಲೂ ಕೂಡ ದೌರ್ಜನ್ಯ ಆಗಿದೆ ಅಂತ ಹೇಳಿದ್ದಾರೆ. ಸೊ ವಿಡಿಯೋದಲ್ಲಿ ಇಲ್ಲದಂತ ಒಬ್ಬ ಮಹಿಳೆ ದೂರು ಕೊಟ್ಟಿರೋದು. ಹೌದು. ವಿಡಿಯೋದಲ್ಲಿ ಇರುವಂತ ಮಹಿಳೆ ದೂರು ಕೊಡದೇ ಇದ್ರೆ ಈ ಕೇಸಿನ ತೀವ್ರತೆ ಎಷ್ಟರ ಮಟ್ಟಿಗೆ ಇರುತ್ತೆ? ಒಂದು ವಿಡಿಯೋದಲ್ಲಿ ಇರುವಂಥ ಮಹಿಳೆಯರು ಮುಂದಕ್ಕೆ ಬಂದು ದೂರನ್ನು ಕೊಡಲೇಬೇಕು. ಅದು SITಯ ಅತಿ ದೊಡ್ಡ ಕರ್ತವ್ಯ. ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ SIT. SIT ಏನು ಮಾಡ್ತಿದೆ, ಈಗ ವಿಡಿಯೋ ಇದೆ, ವಿಡಿಯೋದಲ್ಲಿ ಎಷ್ಟು ವಿಡಿಯೋಗಳು ಕನ್ಸೆನ್ಚುವಲ್ ರಿಲೇಷನ್ಶಿಪ್ ಇದೆ ಮತ್ತು ಎಷ್ಟು ವಿಡಿಯೋಗಳು ಬಲವಂತದ ರಿಲೇಷನ್ಶಿಪ್ ಇದೆ. ಎರಡನ್ನೂ ಕೂಡ ಈಗ ದಿ SIT ಜಾಬ್ ಇಸ್ ಟು ಜಸ್ಟ್ ಡಿಮಾರ್ಕೇಟ್, ಎರಡನ್ನು ಫಸ್ಟು ಸೆಗ್ರಿಗೇಟ್ ಮಾಡಬೇಕು. ಕನ್ಸೆನ್ಚುವಲ್ ರಿಲೇಷನ್ಶಿಪ್ ಏನಿದೆಯೋ ಅದು ಅಫೆನ್ಸ್ಗೆ ಬರೋದಿಲ್ಲ. ಒಪ್ಪಿತವಾಗಿ ಅವರು, ಬಿಕಾಸ್ ಅಡಲ್ಟ್ಸ್ ಇರ್ತಾರೆ, ಮೇಜರ್ಸ್ ಇರ್ತಾರೆ, ಅವರು ಒಪ್ಪಿತವಾಗಿ ದೇ ಹ್ಯಾವ್ ಎ ರಿಲೇಷನ್ಶಿಪ್, ಅದನ್ನ ಕಾನೂನು ಪ್ರಕಾರ ಅಪರಾಧ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಯಾವುದು ಬಲವಂತದ ವಿಡಿಯೋಗಳಿದೆಯೋ, ಹೆದರಿಸುವಂಥದ್ದು ಅಥವಾ ಆ ಮಹಿಳೆಯ ಮುಖದಲ್ಲಿ ಭಯ ಇರುವಂಥದ್ದು, ಹೆದರಿಕೆ, ಅಂಜಿಕೆ ಎಲ್ಲವನ್ನು ನೋಡಿ ಆ ವಿಡಿಯೋಗಳನ್ನ ಸೆಪರೇಟ್ ಮಾಡಿ ಆ ಮಹಿಳೆಯರನ್ನ ಕಾಂಟ್ಯಾಕ್ಟ್ ಮಾಡಿ, ನೋಡಿ ಈ ಥರ ಆಗಿದೆ, ನಿಮಗೆ ನಾವು ಪ್ರೊಟೆಕ್ಷನನ್ನು ಕೊಡ್ತೀವಿ, ನೀವು ಕಂಪ್ಲೇಂಟನ್ನು ಕೊಡ್ಬೋದು, ನಿಮ್ಮ ಹೆಸರು ಎಲ್ಲವನ್ನು ಕೂಡ ಐಡೆಂಟಿಟಿಯನ್ನು ನಾವು ಮರೆಮಾಚ್ತೀವಿ, ರಿವೀಲ್ ಮಾಡೋದಿಲ್ಲ, ನಿಮ್ಗೆಲ್ಲ ಥರ ಕಾನೂನಿನ ರಕ್ಷಣೆಯನ್ನು ಕೊಡ್ತೀವಿ. ಮತ್ತು ಇನ್ನೊಂದು, ಈವನ್ ಮಕ್ಕಳ ಹಕ್ಕಿನ ಆಯೋಗ ಕೂಡ ಮುಂದೆ ಬಂದು ಹೇಳ್ತಾ ಇದೆ, ಕೆಲವು ಅದರಲ್ಲಿ ಮಕ್ಕಳಿರುವಂಥ ಸಾಧ್ಯತೆ ಇದೆ, ಅದರಲ್ಲಿ ಪೋಕ್ಸೋ ಸೆಕ್ಷನ್ ಏನು ಇನ್ಕ್ಲೂಡ್ ಆಯಿತು ಅಂದರೆ ದಾಟ್ ಬಿಕಮ್ಸ್ ವೆರಿ ವೆರಿ ಸೀರಿಯಸ್ ಅಫೆನ್ಸ್. ಹಾಗಾಗಿ ಈಗ SIT ಅತಿ ದೊಡ್ಡ ಜವಾಬ್ದಾರಿ ಏನಪ್ಪಾ ಅಂದರೆ ವಿಡಿಯೋಗಳನ್ನು ನೈಜತೆಯನ್ನು ಪರಿಶೀಲನೆ ಮಾಡಬೇಕು. ಈಗ ನೀವು ಇನ್ನೊಂದು ವಿಚಾರ ಹೇಳಿದ್ರಿ, ಕೆಲವು ವಿಡಿಯೋಗಳಲ್ಲಿ ಯಾರು ಆರೋಪಿ ಸ್ಥಾನದಲ್ಲಿ ಯಾರಿದ್ದಾರೋ, ಈಗ ನಾವು ಕಾನೂನಾತ್ಮಕವಾಗಿ ನಾವೇನೇ ಚರ್ಚೆ ಮಾಡೋದು, ನಾನಾಗ್ಬೋದು, ನಮ್ಮ ಸ್ನೇಹಿತರಾಗ್ಬೋದು, ನಾವು ಪ್ರಜ್ವಲ್ ರೇವಣ್ಣ ಅವ್ರು ಬರೀ ಆರೋಪಿ ಸ್ಥಾನದಲ್ಲಿ ಮಾತ್ರ ನೋಡ್ಬೋದು. ಈಸ್ ಜಸ್ಟ್ ಒಂದು ಆರೋಪಿ ಅಷ್ಟು, ಅವ್ರ ಮೇಲೆ ಒಂದು ಆರೋಪ ಇದೆ, ಅವರು ಆರೋಪಿ ಸ್ಥಾನದಲ್ಲಿ ಮಾತ್ರ ಮಾತಾಡ್ತಾರೆ. ಯಾಕಂದ್ರೆ ಯಾವುದೇ ನ್ಯಾಯಾಲಯ ಅವ್ರನ್ನ ಅಪರಾಧಿ ಅಂತ ಎಲ್ಲೂ ಕೊಟ್ಟಿಲ್ಲ. ಸೊ ಆರೋಪಿ ಸ್ಥಾನದಲ್ಲಿ ಇಟ್ಕೊಂಡು ಆ ಆಯಾಮದಲ್ಲಿ ನಾವು ಚರ್ಚೆ ಮಾಡ್ತಾ ಹೋದಾಗ ಈ ವಿಡಿಯೋದಲ್ಲಿ ನೈಜವಾದಂಥ ವಿಡಿಯೋ ಯಾವುದಿದೆ, ಮಾಸ್ಕ್ ಆಗಿರೋ ವಿಡಿಯೋ ಕೆಲವು ಮಾಸ್ಕ್ ಮಾಡಿ ಕೊಟ್ಟಿರ್ತಾರೆ. ಬಟ್ ವೇರ್ ಇಸ್ ದಿ ಒರಿಜಿನಲ್ ಕಾಪಿ, ಅದನ್ನು ಫಸ್ಟ್ ಲೊಕೇಟ್ ಮಾಡಬೇಕು. ಲೊಕೇಟ್ ಮಾಡಿ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿ ಕೊಡಬೇಕು. ಅವರು ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿನಲ್ಲಿ ಖಂಡಿತವಾಗ್ಲೂ ಇದು ಪ್ರಜ್ವಲ್ ಅವರ ಮೊಬೈಲಿಂದ ರೆಕಾರ್ಡ್ ಆಗಿದೆಯೋ, ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ ಯಾವುದು, ಇವೆರಡನ್ನು ಐಡೆಂಟಿಫೈ ಮಾಡಿಬಿಟ್ಟು ಆಮೇಲೆ ಮಹಿಳೆಯರು ಯಾರಿರ್ತಾರೆ, ನೊಂದಂಥ ಮಹಿಳೆಯರು, ಎಷ್ಟೋ ಜನ ಪಾಪ ಮುಂದಕ್ಕೆ ಬರೋದಿಲ್ಲ. ಈ ರೇಪ್ ಆದಂಥ ಪ್ರಕರಣದಲ್ಲಿ ಅಥವಾ ಲೈಂಗಿಕ ಶೋಷಣೆ ಆದಂಥ ಪ್ರಕರಣಗಳಲ್ಲಿ ಎಷ್ಟೋ ಜನ ತಮ್ಮ ಮಾನಕ್ಕೆ ಮತ್ತು ಮರ್ಯಾದೆಗೆ ಅಂಜಿ ಒಂದು ಸಲ ಈಚೆ ಬಂದು ಧೈರ್ಯವಾಗಿ ಕಂಪ್ಲೇಂಟ್ ಕೊಡೋದು ಈಸಿ. ಆ ನಂತರ ಸಮಾಜದಿಂದ ಅವ್ರಿಗೆ ಆಗುವಂತ ಶೋಷಣೆ ಎದುರಿಸಬೇಕಾಗುತ್ತೆ. ಎಸ್ ಸುಧನ್, ತಾವು ಏನು ಹೇಳ್ತೀರಿ? ಈಗ ಸುನಿಲ್ ಕುಮಾರ್ ಅವರು ಹೇಳಿದ್ರು ಅವಕಾಶಗಳಿದಾವೆ SITಯ ಮುಂದೆ. ನಂದು ಅದೇ ಪ್ರಶ್ನೆ ಇರೋದು, ಒಂದು ವೇಳೆ ವಿಕ್ಟಿಮ್ ಮಹಿಳೆ ದೂರು ಕೊಡೋದಕ್ಕೆ ಮುಂದೆ ಬಾರದೇ ಇದ್ದರೆ ಈಗ ಪ್ರಾಬ್ಲಮ್ ಆಗ್ತಾ ಇರೋದು ಅದು. ಸೊ ಏನು ವಾಟ್ ನೆಕ್ಸ್ಟ್ ಅಂತ? ಇವಾಗ ಸರ್ಕಾರ SITನ ರಚನೆ ಮಾಡಿದೆ. ರಚನೆ ಮಾಡಿರೋದು ನನ್ನ ಪ್ರಕಾರ ಈ ಕ್ರೈಮನ್ನು ಆರ್ಡ್ರಲ್ಲಿ ರೆಫರ್ ಮಾಡಿರ್ತಾರೆ. ಏನು ಈ ಒಂದು FIR ಯಾವುದು ರಿಜಿಸ್ಟರ್ ಆಗಿದೆಯೋ ಇದಕ್ಕೆ ಸಂಬಂಧಪಟ್ಟಂಗೆ SITನ ರಚನೆ ಮಾಡಿದ್ದೀರಿ. ಆ ನಂತರ ಇದರಲ್ಲಿ ಸುಮಾರು ವಿಡಿಯೋ ಎಲ್ಲ ಸರ್ಕ್ಯುಲೇಟ್ ಆಗಿದೆ. ಹಾಗಾಗಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬೇಕು. ಯಾಕೆ ಅಂದರೆ ಸ್ಟೇಷನ್ನಲ್ಲಿ ಬೇರೆ ಬೇರೆ ಕೆಲಸಗಳಿರುತ್ತೆ, ಇದ್ರ ಬಗ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡಿ ಕ್ಲೀನಿಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ ಅಂತ ಆ ಉದ್ದೇಶದಿಂದ ರಚನೆ ಮಾಡಿರ್ತಾರೆ. ಇವು ರಚನೆ ಮಾಡಾದ್ಮೇಲೆ ಇವಾಗ ಅವರು ಪ್ರಕರಣ ತನಿಖೆ ಮಾಡೋದು ಯಾರು, SIT ಅವರು ಈ ಕ್ರೈಮ್ ನಂಬರ್ನ ತನಿಖೆ ಮಾಡ್ತಾರೆ. ಈ ಕ್ರೈಮ್ ನಂಬರಲ್ಲಿರುವಂಥ ವಿಕ್ಟಿಮ್ ಆ ವಿಡಿಯೋದಲ್ಲಿ ಇದ್ದಾರಾ ಅನ್ನೋದನ್ನ, ಆ ಪೆನ್ ಡ್ರೈವಲ್ಲಿ ಇದ್ದಾರೆ ಅನ್ನೋದನ್ನ ಒಂದನ್ನು ನೋಡಬೇಕು. ಆ ಪೆನ್ ಡ್ರೈವಲ್ಲಿ ಇದ್ದರು ಅಂದರೆ ಒಂದು ಪ್ರೈಮಾ ಫೇಸಿ ಸ್ಟ್ರಾಂಗ್ ಕೇಸ್ ಇದೆ ಅಂತ ಆಯಿತು. ಯಾಕೆಂದರೆ ಪ್ರಾಸಿಕ್ಯೂಟ್ರಿಕ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ, ಹೌದು ನನ್ನ ಮೇಲೆ
ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ. ಆಮೇಲೆ ವಿಡಿಯೋದಿಂದ ಆಯಿತು. ಅಕಸ್ಮಾತ್ ವಿಡಿಯೋದಲ್ಲಿ ಇಲ್ಲ ಅಂತ ಆಯಿತು ಅಂದಾಗ ಅವ್ರು ಪರಿಶೀಲನೆ ಮಾಡಿದಾಗ ಅದರಲ್ಲಿ 2 ಬರುತ್ತೆ. ಒಂದು ಕನ್ಸೆನ್ಶುವಲ್ ಸೆಕ್ಸ್, ಒಂದು ಏನು ಮೇಲ್ನೋಟಕ್ಕೆ ನೋಡಿದಾಗ ತಿಳಿಯುವಂಥದ್ದು. ಇನ್ನೊಂದು ಒತ್ತಡನೋ ಆಮಿಷನೋ ಇಲ್ಲ ಬಲಾತ್ಕಾರವಾಗಿ ಅತ್ಯಾಚಾರ ಮಾಡಿರೋಂಥದ್ದು ಪ್ರಕರಣ ಇದ್ದಾಗ FIR ಅವರೇ ಸುಮೋಟೋ ರಿಜಿಸ್ಟರ್ ಮಾಡ್ಕೊಬೋದು. ಯಾರು SIT ಆಫೀಸರ್ಸೇ ಒಂದು ಕಂಪ್ಲೇಂಟ್ನ ರಿಜಿಸ್ಟರ್ ವಿಡಿಯೋ ಆಧಾರದ ಮೇಲೆ ಸುಮೋಟೋ ಮಾಡ್ಬೋದು. ಯಾಕೆಂದರೆ ಯಾರು ಬೇಕಾದ್ರೂ ಕಾಗ್ನಿಸಬಲ್ ಅಫೆನ್ಸನ್ನು FIR ರಿಜಿಸ್ಟರ್ ಮಾಡೋದು. ನಾನು ಕೂಡ ನಾಳೆ ಹೋಗಿ ಮಾಡ್ಬೋದು. ಹೌದು, ಈಗ ನೋಡಿದ್ದೀನಿ ಇಲ್ಲಿ ಯಾರೋ ಒಂದು ಎಕ್ಸ್ ಲೇಡಿ ಮೇಲೆ ಅತ್ಯಾಚಾರ ಆಗಿದೆ, ಹಾಗಾಗಿ ರಿಜಿಸ್ಟರ್ ಮಾಡಿ ಅಂದರೆ ಇಲ್ಲ ಅಂತ ಡಿನೈ ಮಾಡೋಕ್ಕೆ ಬರಲ್ಲ. ಆದರೆ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಆ ವಿಕ್ಟಿಮ್ಸು ಸಪೋರ್ಟ್ ಮಾಡ್ತಾರಾ ಇಲ್ವಾ, ಇಲ್ಲ ನಾಳೆ ಇಲ್ಲ ಹೌದು FIR ಆಗುತ್ತೆ, ನಾವು ನಾಳೆ ವಿಕ್ಟಿಮ್ ಬಂದು ಹೇಳ್ತಾಳೆ ಇಲ್ಲ ನಾನು ಒಪ್ಪಿಗೆಯಿಂದ ಹೋಗಿರೋಂಥದ್ದು, ನನಗೆ ಯಾವುದೇ ಆಮಿಷ ಇಲ್ಲ, ಬಲಾತ್ಕಾರ ಇಲ್ಲ, ಏನೂ ಇಲ್ಲ ಅಂದಾಗ ಆ ಕೇಸು ಅಲ್ಲಿಗೆ ಮುಗೀತದು, ರಿಪೋರ್ಟ್ ಹಾಕಬೇಕಾಗತ್ತೆ. ಯಾಕೆಂದರೆ ಮೇಲ್ನೋಟಕ್ಕೆ ನನ್ನ ಪ್ರಕಾರ ನೋಡಿದ್ರೆ ಇದೆಲ್ಲ ಒಪ್ಪಿಗೆಯಿಂದನೇ ಮಾಡಿರೋ ಥರ ಕಾಣಿಸುತ್ತೆ, ಯಾವುದು ನಾನು ತಿಳ್ಕೊಂಡಂಗೆ ಓದ್ದಂಗೆ ನೋಡ್ದಾಗೆ. ಆದರೆ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಇವಾಗ ಇಬ್ಬರು ಮೇಜರ್ ಇರೋದ್ರಿಂದ ಇಟ್ ಈಸ್ ಹರ್ ಚಾಯ್ಸ್, ಇಟ್ ಈಸ್ ಹಿಸ್ ಚಾಯ್ಸ್. ಏನು ಆಮಿಷ ಇಲ್ಲ, ಒತ್ತಡ ಇಲ್ಲ ಅಂದಾಗ ಯಾರೂ ಅದನ್ನು ತಡೆಯೋಕ್ಕಾಗಲ್ಲ, ಒಂದು ಪ್ರಶ್ನೆ. ಆಮೇಲೆ ಆ ನಂತರ ಯಾವುದು ಇವಾಗ ಲೈಂಗಿಕ ಕ್ರಿಯೆ ಇಬ್ಬರು ಒಪ್ಪಿ ಮಾಡಿದ್ದಾರೆ, ಏನು ಒತ್ತಡ ಇಲ್ಲ ಅಂದಾಗ ಅಲ್ಲೇನು ಅಫೆನ್ಸ್ ಬರಲ್ಲ. ನೆಕ್ಸ್ಟ್ ಪಾರ್ಟ್ ವಿಡಿಯೋ ರೆಕಾರ್ಡ್ ಮಾಡಿದ್ದು ಕೂಡ, ವಿಡಿಯೋ ರೆಕಾರ್ಡ್ ಮಾಡಿದ್ದು ಆಕೆ ಒಪ್ಪಿಗೆಯಿಂದನೇ ಪರ್ಮಿಷನ್ ಕೊಟ್ಟು ಮಾಡಿದರೆ ಅಲ್ಲೂ ಅಫೆನ್ಸ್ ಆಗಲ್ಲ. ಬಟ್ ಅವಳು ಪರ್ಮಿಷನ್ ಇಳಿದಾಗೆ ಬೇರೆ ಕಡೆ ಸರ್ಕ್ಯುಲೇಟ್ ಮಾಡಿದರೆ ಅದು ಅಫೆನ್ಸ್ ಆಗುತ್ತೆ. ಆ ಪಾರ್ಟಿಗೆ ಬರೋಣ, ನನಗೆ ಅದ್ರ ಬಗ್ಗೆ ಮಾತನಾಡೋದಕ್ಕಿದೆ. ಮಾಲಗತ್ತಿ ಅವರನ್ನ ಮಾತನಾಡಿಸ್ಬೇಕು. ಸರ್, ಇಲ್ಲಿ ಲಾಯರ್ಸ್ ವರ್ಷನ್ ಕೇಳಿದೆ ನಾನು. ತಮಗೇನು ಅನ್ಸುತ್ತೆ ಈಗ SIT ಮುಂದೆ ಏನು ಸವಾಲು? ಒಂದು ಕಡೆ ವಿಡಿಯೋದಲ್ಲಿರುವಂಥ ವಿಕ್ಟಿಮ್ಗಳು ಅಂತ ನಾವು ಭಾವಿಸಲಾಗಿರುವಂಥ ಮಹಿಳೆಯರು ಯಾರು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ, ಕಂಪ್ಲೇಂಟ್ ಕೊಟ್ಟವರು ವಿಡಿಯೋದಲ್ಲಿಲ್ಲ. ಅಂದರೆ ಒಂದು ವಿಚಿತ್ರ ಪರಿಸ್ಥಿತಿ ಇದೆ. ಸೊ ಏನು ಸವಾಲು ಈಗ SIT ಮುಂದೆ? ಇದು ಮೊದಲನೇದಾಗಿ ಇದು ಬಹಳಷ್ಟು ಘನಘೋರವಾದಂತ ಅಕ್ಷಮ್ಯ ಅಪರಾಧವನ್ನ ಅಪರಾಧಿ ಮಾಡಿದ್ದಾನೆ. ನಾನು ನನ್ನ ಸರ್ವಿಸ್ನಲ್ಲಿ ಈ ತರ ಸಾವಿರಾರು ಹೆಣ್ಮಕ್ಕಳನ್ನ ಬಳಕೆ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಂಡು ಆಮಿಷ ವಡ್ಡಿನೋ ಬಲಾತ್ಕಾರನೋ ಏನೋ ಮಾಡಿದ್ದಾನೆ. ಅನೇಕ ವಿಡಿಯೋಗಳಿದ್ದಾವೆ. 1-2 ಕೇಸ್ ಆಗಿದ್ರೆ ರೆಫ್ಯೂಸ್ ಮಾಡ್ತಾರೆ, ಕಂಪ್ಲೇಂಟ್ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಅಥವಾ ಅವರು ಫ್ಯಾಮಿಲಿ ಪ್ರಾಬ್ಲಮ್ ಆಗಬಹುದು, ಕುಟುಂಬ ಸಮಸ್ಯೆಗಳಾಗಬಹುದು ಅನ್ನೋಂಥ ಹೆದರಿಕೆ, ಮಾನವ ಪ್ರಶ್ನೆ ಅಂತ ಅನ್ನೋದು ಹೆದರಿಕೆ ಇರ್ತದೆ ಹೆಣ್ಮಕ್ಳಿಗೆ. ಸೊ ಆದ್ರೂ ಇದರಲ್ಲಿ ಸಾವಿರಾರು ಹೆಣ್ಮಕ್ಳು ಇರೋದ್ರಿಂದ ಯಾರಾದ್ರೂ ಮುಂದೆ ಬಂದೇ ಬರ್ತಾರೆ. ಇದರಲ್ಲಿ ಸರ್ಕಾರ SITಯನ್ನ ನೇಮಕ ಮಾಡಿದೆ. SITಯಲ್ಲಿ ಇರುವಂತ ಅಧಿಕಾರಿಗಳು ಬಹಳ ದಕ್ಷತೆಯಿಂದ ಇರುವಂತ ಅಧಿಕಾರಿಗಳು. ನನಗೆ ಕಂಡಂತೆ ನಾನು BK ಸಿಂಗ್ ಅವ್ರ ಜೊತೆ ಕೆಲಸ ಮಾಡಿದ್ದೇನೆ. ಉಳಿದ 2 ಹೆಣ್ಮಕ್ಳು SP ಗಳಿದ್ದಾರೆ, ಅವರು ಬಹಳ ವೃತ್ತಿ ನಿಪುಣರಾಗಿದ್ದಾರೆ. ಸೊ ಹೀಗಾಗಿ ಅವ್ರ ಮೇಲೆ ಸಂಶಯ ಪಡುವಂತದ್ದು ಏನಿಲ್ಲ. ಅವ್ರು ಖಂಡಿತವಾಗಿಯೂ ಇದನ್ನ ಪತ್ತೆ ಹಚ್ತಾರೆ, ಯಾರಾದ್ರೂ ಕಂಪ್ಲೇಂಟ್ ಬರೋ ಹಾಗೆ ಮಾಡಬೇಕು. ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ಥ್ರೂ SIT ಇಂದ ಒಂದು ಜನರಲ್ ನೋಟಿಫಿಕೇಶನ್ ಕೊಡಬೇಕು. ನಾವು ನಿಮಗೆ ರಕ್ಷಣೆ ಕೊಡ್ತೇವೆ, ಯಾವುದೇ ರೀತಿ ತೊಂದರೆ ಆದಂಗೆ ನೋಡ್ಕೋತೇವೆ, ನಿಮ್ಮದ ಗೌಪ್ಯತೆಯನ್ನ ಕಾಪಾಡ್ತೇವೆ, ಅದಂತ ನೀವು ನಿರ್ಭಯದಿಂದ ಬಂದು ನಮ್ಮ SIT ಮುಂದೆ ಕಂಪ್ಲೇಂಟ್ ಕೊಡಬಹುದು ಅಂತ ಒಂದು ನೋಟಿಫಿಕೇಶನ್ ಹೊಡೆದು ಪಬ್ಲಿಸಿಟಿ ಮಾಡಬೇಕು. ಅಂದ್ರೆ ಅಲ್ಲಿ ಇರುವಂತ ಎಲ್ಲಾ ವಿಕ್ಟಿಮ್ಗಳೇನಿದ್ದಾರೆ ಬಂದು ನಿರ್ಭಯವಾಗಿ ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಎರಡನೇದ್ದು ಅಂದ್ರೆ ಒಂದು ಬ್ರಾಂಚ್ ಅನ್ನ ಅಲ್ಲಿ ಹೊಳೆ ನರಸೀಪುರ ಅಥವಾ ಹಾಸನದಲ್ಲಿ ಅಲ್ಲಿ ಓಪನ್ ಮಾಡಬೇಕು. ಅಂದ್ರೆ ಅಲ್ಲಿಂದ ಬಂದು ಬೆಂಗಳೂರಿಗೆ ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಕೆಲವೊಬ್ರು ಭಯ ಪಡ್ತಾರೆ ಅಥವಾ ಅವ್ರಿಗೆ ತೊಂದರೆ ಆಗಬಹುದು. ಅದಕ್ಕೆ ಅಲ್ಲೇ ಒಂದು ಹೆಡ್ ಕ್ವಾರ್ಟರ್ ಮಾಡಿದ್ರೆ, ಅಲ್ಲೇ ಒಂದು ಟೀಮ್ ಅನ್ನ SP ನೇತೃತ್ವದಲ್ಲಿ ಒಂದು ಟೀಮ್ ಅನ್ನ ಮಾಡಿದ್ರೆ, ಹೆಣ್ಮಕ್ಳ ನೇತೃತ್ವ ಟೀಮ್ ಮಾಡಿದ್ರೆ, ಅವ್ರಿಗೆ ಬೇಕಾದಷ್ಟು ಒಂದು 20 ಜನ ಅಧಿಕಾರಿಗಳಿಗೆ ಅವ್ರ ಕೈಯಲ್ಲಿ ಇದ್ದಾರೆ. ಅವರು ಪತ್ತೆ ಹಚ್ಚಿ ಅಂತ ವಿಕ್ಟಿಮ್ಗಳನ್ನ ಯಾರಾದ್ರೂ ಕಂಪ್ಲೇಂಟ್ ಇದ್ರೆ ಅವ್ರಿಗೆ ರಕ್ಷಣೆ ಕೊಟ್ಟು ಕರ್ಕೊಂಡ್ ಬಂದು ಅವ್ರ ಕಡೆಯಿಂದ ಕಂಪ್ಲೇಂಟ್ ತಗೋಬಹುದು. ಇನ್ನು ವಿಡಿಯೋ ಇದರಲ್ಲಿ ಕನ್ಸಂಟ್ ಅಂದ್ರಲ್ಲ, ಕನ್ಸಂಟ್ ಇದ್ರೂ ಸಹ, ಅವ್ರು ಮೇಜರ್ ಇದ್ರೂ ಸಹ, ಇಫ್ ಸಿ ಇಸ್ ಮ್ಯಾರಿಡ್ ಅಂತ ವುಮೆನ್ ಇದ್ರೆ ಅದು ಅಫೆನ್ಸ್ ಆಗೇ ಆಗ್ತದೆ. ಮದುವೆ ಆದಂತ ಹೆಣ್ಮಗಳಿದ್ರೆ ಅದಕ್ಕೆ ಕನ್ಸಂಟ್ ಇದ್ರೂ ಸಹ ಅದು ಅಪರಾಧ ಆಗ್ತದೆ. ಅದು FIR ಮಾಡಬಹುದು, ಅದರಲ್ಲಿ ಮಾಡಬಹುದು. ಇದರಲ್ಲಿ ಸಾವಿರಾರು ವಿಡಿಯೋಗಳು ಇದಾವೆ. ಆ ವಿಡಿಯೋಗಳಿಂದ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ, ಖಂಡಿತವಾಗಿ ಬರ್ತಾರೆ. ಇದೆಲ್ಲ ನಮ್ಮ ಸುನೀಲ್ ಕುಮಾರ್ ವಕೀಲರು ಹೇಳೋದ ಹಾಗೆ ಇವೆಲ್ಲ ಬಹಳ ಎಲ್ಲ ಬೇಲೇಬಲ್ ಅಫೆನ್ಸ್ ಹಚ್ಚಿ ಕೇಸ್ ಮಾಡಿದ್ದಾರೆ. ಅದರಲ್ಲಿ ಆಕ್ಚುಲಿ 376 ಮಾಡಬಹುದಾಗಿತ್ತು, ಯಾಕೆ ಮಾಡಿಲ್ಲ ಗೊತ್ತಿಲ್ಲ.
ಬಟ್ ಇನ್ನಾದ್ರೂ ಅವರು ಪುನಃ ಹೇಳಿಕೆ ತಗೊಂಡು ಅದನ್ನ ಮತ್ತೆ ಕೋರ್ಟಿಗೆ ರೆಫರ್ ಮಾಡಿ ಅದನ್ನ ಆಡ್ ಮಾಡಬಹುದು. ಇದು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಈ 354 ಆಗಲಿ ಬೇರೆ ಸೆಕ್ಷನ್ಗಳಾಗಲಿ ಬೇಲೇಬಲ್ ಇರೋದ್ರಿಂದ ಅವರ ಆರೋಪಿಗಳಿಗೆ ತಕ್ಷಣ ಜಾಮೀನು ಸಿಗ್ತದೆ. 376 ಇದ್ರೆ ನಾನ್ ಬೇಲೇಬಲ್ ಇರ್ತದೆ, ಅದು ಜಾಮೀನು ಸಿಗೋದು ಬಹಳ ಕಷ್ಟ ಆಗ್ತದೆ. ಸೊ ಹೀಗಾಗಿ ಕೂಡಲೇ ಅದಕ್ಕೆ 376 ಅನ್ನ ಆಡ್ ಮಾಡಿ ತನಿಖೆಯನ್ನು ಪ್ರಾರಂಭ ಮಾಡಬೇಕಂತ ನನ್ನ ವಿಚಾರ. ಇನ್ನ ಎರಡನೇದಂದ್ರೆ, ಹೆಣ್ಮಕ್ಳು ಇದರಲ್ಲಿ ಅವ್ರಿಗೆ ಧೈರ್ಯ ತುಂಬಬೇಕಾಗ್ತದೆ. ಇಬ್ರು ಮಹಿಳಾ ಎಸ್ ಪಿಗಳಿಂದ ಸ್ವತಃ ಅವರೇ ಅವ್ರ ಜೊತೆಗೆ ಮಾತಾಡಿ ಅವ್ರಿಗೆ ಧೈರ್ಯ ತುಂಬಿ, ನಾವಿರ್ತೇವೆ ನಿಮ್ಮಿಂದ, ನೀವು ಏನೇ ಹೆದರ್ಕೊಳ್ಳೋದಂತ ಅವಶ್ಯಕತೆ ಇಲ್ಲ, ನಿಮಗೆ ಏನೇ ಆದ್ರೂ ನಾವು ಜವಾಬ್ದಾರಿ ತಗೋತೇವೆ, ನಾವು ನಿಮಗೆ ಏನೂ ಆಗ್ಲದಂಗೆ ನೋಡ್ಕೋತೇವೆ ಅಂತ ಹೇಳೋದು ಆಶ್ವಾಸನೆ ಕೊಟ್ಟು ಅವ್ರ ಕಡೆಯಿಂದ ಕಂಪ್ಲೇಂಟ್ ತಗೊಂಡ್ರೆ ಅದು ಖಂಡಿತವಾಗಿಯೂ ಅದು ಕೇಸು ಪತ್ತೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಎಸ್, ಸುನಿಲ್ ಕುಮಾರ್ ಅವರೇ, ಒಂದು ವಿಚಾರ ಇಲ್ಲಿ ನಾನು ಕಾರ್ಯಕ್ರಮದ ಆರಂಭದಲ್ಲಿ ಅಥವಾ ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ವ್ಯಕ್ತಿಯ ಪರವಾದಂಥ ಅವರ ಬೆಂಬಲಿಗರು ಮಾಡ್ತಾ ಇರುವಂಥ ವಾದ, ನೀವು ಹೇಳ್ತೀರಿ ಇಂಥವ್ರು ಅಂತ, ಬಟ್ ಎಲ್ಲಿದೆ ಆ ವಿಡಿಯೋದಲ್ಲಿ ಆ ವ್ಯಕ್ತಿಯ ಫೋಟೋನೂ ಇಲ್ಲ, ಅಸ್ಪಷ್ಟ ಮುಖಚಹರೆ ಇದೆ, ನೀವು ಹೆಂಗೆ ಹೇಳ್ತೀರಿ ಅದು ಇವರೇ ಅಂತ ನೀವು ಹೇಳೋದಕ್ಕೆ ಹೆಂಗೆ ಸಾಧ್ಯ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಈ ಪ್ರಶ್ನೆಗೆ ಏನು ಉತ್ತರ? ನೋಡಿ, ಬಸವರಾಜ್ ಮಾಲ್ಗತ್ತಿ ಸರ್ ತುಂಬ ಚೆನ್ನಾಗಿ ಹೇಳಿದ್ರು. ಅನೇಕ ಮಹಿಳೆಯರ ಮೇಲೆ ಈ ಲೈಂಗಿಕ ಶೋಷಣೆ ಅಥವಾ ಬಲಾತ್ಕಾರ ಆಗಿರುವಂಥ ಸಾಧ್ಯತೆ ಇದೆ. ಈಗ ಕೆಲವು ವಿಡಿಯೋಗಳು ಏನು ಹೊರಗೆ ಬಂದಿದೆಯೋ ಅಲ್ಲಿ ಕೆಲವು ಮಾಸ್ಕ್ ಆಗಿದೆ. ಇದು ಆ ಡ್ರೈವರ್ ಯಾರಿದ್ದಾರೋ ಅವರು ಶೇರ್ ಮಾಡಿರುವಂಥ ವಿಡಿಯೋವನ್ನು ಕೆಲವು ಮಾಸ್ಕ್ ಮಾಡಿ ಶೇರ್ ಮಾಡಿರ್ಬೋದು, ಬಟ್ ಒರಿಜಿನಲ್ ಕಾಪಿ ಇದ್ದೇ ಇರುತ್ತಲ್ಲ. ಯಾವಾಗ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡಿದಾಗ ಪ್ರಜ್ವಲ್ ರೇವಣ್ಣ ಇಲ್ಲೇ ಇರ್ಬೋದು, XYZ ಯಾರೊಬ್ಬರು ಇರಲೇಬೇಕಲ್ಲ. ಬಟ್ ಅಲ್ಲಿ ಆ ಆರೋಪಿ ಎಷ್ಟು ಬುದ್ಧಿವಂತ ಅಂತಂದರೆ, ವಿಡಿಯೋ ಕಾಲಲ್ಲಿ ಮಾತನಾಡ್ತಾ ಇರೋ ಸಂದರ್ಭದಲ್ಲಿ, ಅಂದರೆ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಯಾವ ರೀತಿ ಮಾತನಾಡ್ತಾ ಇದ್ದಾರೆ. ಆ ಮಾತನಾಡೋ ಸಂದರ್ಭದಲ್ಲಿ ತನ್ನನ್ನು ತಾನು ಹೈಡ್ ಮಾಡ್ಕೊಂಡಿದ್ದಾನೆ, ತನ್ನನ್ನು ತಾನು ಹೈಡ್ ಮಾಡಿಕೊಂಡು ಅವರ ವಿಡಿಯೋವನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಯಾರೋ ಗೊತ್ತಿಲ್ಲ ಪ್ರಜ್ವಲ್ ಅಂತ ಇವರು ಹೇಳ್ತಾರೆ, ಯಾರೋ ಗೊತ್ತಿಲ್ಲ ಆ ಆರೋಪಿ, ಆ ವಿಡಿಯೋದಲ್ಲಿ ಇರುವಂಥ ವ್ಯಕ್ತಿ. ಸೊ ಇದು ಅಂದರೆ ಆತ ಹುಷಾರಿದ್ದ, ಗೊತ್ತಿತ್ತು ಅವನಿಗೆ ಇವತ್ತೆಲ್ಲ ನಾಳೆ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥ ಅಂದಾಜಿತ್ತು ಅಂತ. ಖಂಡಿತ ಆರೋಪಿ ಯಾರು ತನ್ನ ವಿಡಿಯೋ ಕಾಲ್ ಮಾಡ್ತಿದ್ದ, ತನ್ನ ಹೈಡ್ ಮಾಡ್ಕೊಳಕ್ಕೆ ಹೇಗೆ ಅವಕಾಶ ಇತ್ತು ಮಾಡ್ದ, ಅದನ್ನ ಬರೀ 1 or 2 ವಿಡಿಯೋಸ್ ಬಗ್ಗೆ ಮಾತ್ರ ನೀವು ಚರ್ಚೆ ಮಾಡ್ತಿದ್ದೀವಿ. ದಿಸ್ ಓನ್ಲಿ 1 or 2 ಕ್ಲಿಪ್ಪಿಂಗ್ ಸರ್. ದೇರ್ ಆರ್ 2000 ವಿಡಿಯೋ ಕ್ಲಿಪ್ಪಿಂಗ್ಸ್. ಆ 2000 ವಿಡಿಯೋ ಕ್ಲಿಪ್ಪಿಂಗ್ಸು SIT ಕಸ್ಟಡಿಲಿದೆ. ಅದನ್ನು ಅವರು ಕೂಲಂಕುಷವಾಗಿ ಅವ್ರ ಫಾರೆನ್ಸಿಕ್ ಟೀಮ್ ಜೊತೆ ಅವರನ್ನು ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಪಕ್ಷ ಯಾವುದೇ ವಿಡಿಯೋನಲ್ಲಿ ಪ್ರಜ್ವಲ್ ಅವ್ರ ಫೋಟೋ ಇಲ್ಲ ಅನ್ನೋದಾದ್ರೆ ಖಂಡಿತವಾಗ್ಲೂ ಅವ್ರಿಗೊಂದು ಕ್ಲೀನ್ ಚಿಟ್ ಸಿಗುತ್ತೆ. ಈಗ ಇನ್ನ ವಿ ಆರ್ ಸ್ಟಿಲ್ ಇನ್ ದ ಇನಿಷಿಯಲ್ ಪ್ರಾಸೆಸ್ ಆಫ್ ಇನ್ವೆಸ್ಟಿಗೇಷನ್. ಅಂದ್ರೆ ಸುನಿಲ್ ಅವರ ಇಲ್ಲಿ ಒಂದು ಪ್ರಶ್ನೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ವಿಡಿಯೋವನ್ನ ಬೇಕು ಅಂತಲೇ ವಿಡಿಯೋ ಕಾಲಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಹೈಡ್ ಮಾಡ್ಕೊಂಡಿದ್ದಾನೆ ಆ ವ್ಯಕ್ತಿ, ಬಟ್ ಧ್ವನಿ ಕೇಳಿಸತ್ತೆ ಅದರಲ್ಲಿ. ಸೊ ಇದೇನಾದ್ರೂ ಸಾಕ್ಷಿ ಆಗತ್ತಾ? ಖಂಡಿತ. ಒಂದು ಧ್ವನಿ ವಾಯ್ಸ್ ಸ್ಯಾಂಪಲ್ ಅನ್ನು ಅನಾಲಿಸಿಸ್ ಮಾಡ್ತಾರೆ. ಮಾಲ್ಗತ್ತಿ ಸರ್ ಆಲ್ರೆಡಿ ಆಫೀಸರ್ ಇದ್ದಾರೆ, SP ಆಗಿದ್ದವರು, ಅನೇಕ ಲೀಡಿಂಗ್ ಇನ್ವೆಸ್ಟಿಗೇಷನ್ ಮಾಡಿದ್ರು. ಧ್ವನಿ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡ್ಕೋತಾರೆ. ಜೊತೆನಲ್ಲಿ ವಿಕ್ಟಿಮ್ ಯಾರಿದ್ದಾರೋ, ಈಗ ಆರೋಪಿ ತನ್ನ ಮಖವನ್ನು ಹೈಡ್ ಮಾಡ್ಕೋಬಹುದು, ಒಂದು ಪಕ್ಷ ವಿಕ್ಟಿಮೇ ಬಂದು ಕಂಪ್ಲೇಂಟ್ ಕೊಟ್ರೆ ಅಲ್ವಾ? ಈಗ 500-600 ಜನ ವಿಕ್ಟಿಮ್ಸ್ ಇದ್ದಾರೆ. ಯಾರೋ ಒಬ್ರು ನೊಂದು ಇಲ್ಲ ಈ ಸಮಯದಲ್ಲಾದ್ರೂ ನಾನು ಬರಬೇಕು, ನನ್ನಿಂದ ಬೇರೆ ಮಹಿಳೆಯರಿಗೂ ನ್ಯಾಯ ಸಿಗ್ಲಿ ಅಂತ ಹೇಳಿ ಧೈರ್ಯ ಮಾಡಿ ಹೆಣ್ಮಕ್ಳು ಮುಂದೆ ಬರೋದಿಲ್ವಾ? ಈಗ SIT-ನವರು ಒಂದು ಆಶ್ವಾಸನೆಯನ್ನು ಕೊಟ್ಟು ವಿ ವಿಲ್ ಪ್ರೊವೈಡ್ ಯು ಪ್ರೊಟೆಕ್ಷನ್, ಎಲ್ಲ ಥರ ನಿಮಗೆ ನಾವು ಪ್ರೊಟೆಕ್ಷನ್ ಕೊಡ್ತೀವಿ, ಖಂಡಿತವಾಗ್ಲೂ ಮುಂದೆ ಬನ್ನಿ, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡೋದಿಲ್ಲ ಅಂತ ಧೈರ್ಯ ಕೊಟ್ಟಾಗ ಕೆಲವು ಮಹಿಳೆಯರು ಧೈರ್ಯ ಮಾಡಿ ಮುಂದೆ ಬಂದು ಸರ್ ನನ್ನ ಮೇಲೂ ಈ ಥರ ಮಾಡಿದ್ದಾರೆ, ಕೆಲಸದ ಆಮಿಷ ಕೊಟ್ಟು ಬದರಿಸೋ ಮಾಡಿದ್ದಾರೆ ಅಂತ ಕೊಟ್ಟಾಗ ನಿಮಗೆ ಅವರ ಮುಖಚರ್ಯೆ ಕಾಣದೇ ಇರ್ಬೋದು, ವಾಯ್ಸ್ ರೆಕಾರ್ಡಿಂಗ್ ಅರ್ಧಂಬರ್ಧ ಇರ್ಬೋದು, ಇವರೇ ಅಂತ ಬಂದು ಮಹಿಳೆ ಡೈರೆಕ್ಟ್ ಕಂಪ್ಲೇಂಟ್ ಕೊಟ್ರೆ ತಾವೇನು ಮಾಡ್ತೀರಿ? ಎಸ್ ಮಾಲಗತ್ತಿ ಸರ್, ನನಗೆ ಅದೇ ಪ್ರಶ್ನೆ ಇರೋದು. ಒಂದು, ನನ್ನ ಮುಖ ಕಾಣಿಸ್ತಾ ಇಲ್ಲ, ನನ್ನ ಧ್ವನಿ ಅಸ್ಪಷ್ಟವಾಗಿದೆ, ಸೊ ಏನು ಇದು ಇಂಥವನೇ ಅಂತ ಹೆಂಗೆ ಫೈಂಡ್ ಔಟ್ ಮಾಡೋದು? ನೋಡಿ, ವಿಡಿಯೋ ಇದ್ದಿದ್ದು ಮೋಸ್ಟ್ ಇಂಪಾರ್ಟೆಂಟ್. ಬರೇ ಮುಖ ಕಾಣದೆ ಇರದೇ ಇದ್ರೆ ಏನು ತೊಂದರೆ ಇಲ್ಲ, ನಾವು FSL ಕಳಿಸಿ ಆ ವಾಯ್ಸ್ ಅನ್ನು ಟೆಸ್ಟ್ ಮಾಡಿಸ್ತೇವೆ, ವಾಯ್ಸ್ಲಿಂದ ನಾವು ಅದನ್ನ ರಿಕಗ್ನೈಸ್ ಮಾಡುವಂತ ಕೆಲಸ ಮಾಡ್ತೇವೆ, ಅದು ಒಂದು ವಿಷಯ ಬೇರೆ. ಆಮೇಲೆ ದೇಹದ ಅನೇಕ ಅಂಗದ ಭಾಗಗಳನ್ನ ವಿಡಿಯೋದಲ್ಲಿ ಇದಾವೆ, ಅದರಲ್ಲಿ ಕೆಲವೊಂದು ಐಡೆಂಟಿಫಿಕೇಶನ್ ಮಾರ್ಕ್ ಇದಾವೆ. ಆ ಐಡೆಂಟಿಫಿಕೇಶನ್ ಮಾರ್ಕ್ ಅನ್ನ ಟ್ಯಾಲಿ ಮಾಡ್ತಾರೆ ಆರೋಪಿ ಅರೆಸ್ಟ್ ಮಾಡಿದ್ಮೇಲೆ. ಈ ಐಡೆಂಟಿಫೈ ಮಾಡಿದಂತ ಏನು ವಿಡಿಯೋದಲ್ಲಿ ಇರುವಂತ ದೇಹ ಏನಿದೆ, ದೇಹದ ಅಂಗಾಂಗಗಳು ಏನಿದಾವೆ, ಅದರದಲ್ಲಿರುವಂತ ಮಾರ್ಕ್ಗಳನ್ನ, ಆರೋಪಿ ಮಾರ್ಕ್ಗಳನ್ನ ಟ್ಯಾಲಿ ಮಾಡಿ ಅದನ್ನ ಡಾಕ್ಟರ್ ಹತ್ರ ಕಳಿಸಿ ಅದನ್ನ ರಿಪೋರ್ಟ್ ತಗೋತಾರೆ. ಇದು ಎರಡನೇ ಪ್ರೊಸೀಜರ್. ಮೂರನೇ ಪ್ರೊಸೀಜರ್ ಅಂದ್ರೆ ವಿಕ್ಟಿಮ್ ವರ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವಿಕ್ಟಿಮ್ ಹೇಳಿದ್ರೆ ಮುಗಿತು, ಯಾವ್ದು ಎವಿಡೆನ್ಸ್ ಬೇಕಾಗಿಲ್ಲ. ರೀಸೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಪ್ರಕಾರ ವಿಕ್ಟಿಮ್ ವರ್ಷನ್ ಈಸ್ ಇನಫ್ ಫಾರ್ ದ ರೇಪ್ ಕೇಸ್. ಬೇರೆ ಏನು ಯಾವ್ದು ಎವಿಡೆನ್ಸ್ ಕಲೆಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ, ಅವಳು ವರ್ಷನ್ ಒಂದೇ ಸಾಕು. ಅದು ಅಂತೂ ಅವ್ರು ಹೇಳ್ತಾರೆ. ಹೀಗಾಗಿ
ಅನೇಕ ಏನು ವಿಡಿಯೋ ಮಾಡಿದ್ದಾರೆ ಅಲ್ಲಿ ಸರ್ ಇರುವಂತ ಇಲ್ಲಿ ಒಂದು ಪ್ರಶ್ನೆಗೆ ನನಗೆ ನಿಮ್ಮಿಂದ ಉತ್ತರ ಬೇಕು. ಈಗ ಹಾ. ಈ ಕೇಸ್ನಲ್ಲಿ ಹೆಸರು ಯಾರ್ದು ಕೇಳಿ ಬರ್ತಾ ಇದೆ ಅಂತಂದ್ರೆ ಅತ್ಯಂತ ಪ್ರಭಾವಿ ರಾಜಕೀಯ ನಾಯಕರು, ರಾಜಕೀಯ ಮನೆತನದ ವ್ಯಕ್ತಿಗಳ ಹೆಸರು ಕೇಳಿ ಬರ್ತಾ ಇರೋದ್ರಿಂದ ವಿಕ್ಟಿಮ್ನ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆಗಳಿರಬಹುದು. ಗೊತ್ತಿಲ್ಲ ಬೀರ್ತಾರೆ ಅಂತ ನಾನು ಹೇಳ್ತಿರೋದಲ್ಲ, ನಾನೊಂದು ಜನರಲ್ ಆಗಿ ಕೇಳ್ತಾ ಇದ್ದೀನಿ. ವಿಕ್ಟಿಮ್ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆಗಳಿರಬಹುದು. ವಿಕ್ಟಿಮ್ನ ಮೇಲೆ ಪ್ರಭಾವ ಬೀರಿ ಕೇಸ್ ಆಗದಂತೆ ನೋಡಿಕೊಳ್ಳುವಂಥದ್ದು ಅಥವಾ ವಿಕ್ಟಿಮ್ನ ಹೇಳಿಕೆಯನ್ನು ದಾಖಲಾಗದಂತೆ ನೋಡಿಕೊಂಡ್ರೆ ಆಗ ಏನು? ಇಲ್ಲ, ಒಬ್ರು ಇಬ್ರು ಇದ್ರೆ ಅವ್ರು ಕನ್ವಿನ್ಸ್ ಮಾಡಿ ಏನಾದ್ರೂ ಆಮಿಷ ಒಡ್ಡಿ ಅಥವಾ ಹೆದರಿಕೆ ಹಾಕಿ ಮ್ಯಾನೇಜ್ ಮಾಡಬಹುದು. ಸಾವಿರಾರು ಹೆಣ್ಮಕ್ಳಿದಾರಲ್ರಿ, ಯಾರಿಗಂತ ಇವರು ಕನ್ವಿನ್ಸ್ ಮಾಡ್ತಾರೆ? ಇದು ಏನಾಗಿದೆ, ಇದು ನೀವು ಹೇಳುವಂತ ಕ್ವಶನ್ ಇದು ಆಫ್ಟರ್ ಚಾರ್ಜ್ ಶೀಟ್ ಆದ್ರೆ ಕೋರ್ಟ್ ನಿಂದ ಅದು ಪ್ರೊಸೆಸ್ ಸ್ಟಾರ್ಟ್ ಆಗಿ ಅದು ಮುಗಿಲಿಕ್ಕೆ 3-4 ವರ್ಷ ಟೈಮ್ ತಗೋತದೆ ಇಂಥ ರೇಪ್ ಕೇಸ್ನಲ್ಲಿ. ಅದಕ್ಕೆ ನಾನು ಹೇಳೋದು 3-4 ವರ್ಷ ಟೈಮ್ ಸಿಕ್ಕರೆ ಅವ್ರಿಗೆ ಇದನ್ನೆಲ್ಲ ಮ್ಯಾನಿಪುಲೇಟ್ ಮಾಡೋದು ಅಥವಾ ಎವಿಡೆನ್ಸ್ ಗಳನ್ನ ಹೋಸ್ಟೈಲ್ ಮಾಡೋದು ಎಲ್ಲ ಮಾಡ್ಲಿಕ್ಕೆ ಅದು ಅನುಕೂಲ ಆಗ್ತದೆ ಅವ್ರಿಗೆ. ಅದಕ್ಕೆ SIT ಹೆಂಗೆ ಫಾರ್ಮೇಶನ್ ಮಾಡಿದ್ರು ಅದೇ ರೀತಿ ಸ್ಪೆಷಲ್ ಕೋರ್ಟ್ ಮಾಡಬೇಕು. ಸ್ಪೆಷಲ್ ಕೋರ್ಟ್ ಮಾಡಿ ವಿತಿನ್ 6 ಮಂತ್ ನಲ್ಲಿ ಕೇಸು ಎಂಡ್ ಆಗುವ ಹಾಗೆ, ಕನ್ವಿಕ್ಷನ್ ಆಗುವ ಹಾಗೆ ಗವರ್ಮೆಂಟ್ ಸರ್ಕಾರ ವ್ಯವಸ್ಥೆ ಮಾಡಿದ್ರೆ ಖಂಡಿತವಾಗಿಯೂ ಇದು ಕೇಸ್ ಕನ್ವಿಕ್ಷನ್ ಆಗ್ತದೆ, ಇದಕ್ಕೊಂದು ನ್ಯಾಯ ಸಿಗ್ತದೆ. ಇಲ್ಲಾಂದ್ರೆ 3-4 ವರ್ಷ ಹಾಗೆ ಬಿಟ್ರೆ ಅದು ರುಟೀನ್ ಕೇಸ್ ಆಗಿ ಅದು ಬೇಕಾದಷ್ಟು ಎವಿಡೆನ್ಸ್ ಗಳನ್ನ ಹಾಳು ಮಾಡ್ಲಿಕ್ಕೆ, ಹೋಸ್ಟೈಲ್ ಮಾಡ್ಲಿಕ್ಕೆ, ಎಲ್ಲ ರೀತಿ ಪ್ರಯತ್ನ ಮಾಡ್ಲಿಕ್ಕೆ ಅವರಿಗೆ ಆರೋಪಿಗಳಿಗೆ ಅನುಕೂಲ ಆಗ್ತದೆ. ಇದು ಒಂದು ವಿಚಾರ. ಇನ್ನೊಂದು, ಸೀನ್ ಆಫ್ ಅಫೆನ್ಸ್ ನಲ್ಲಿ ನಾವು ವಿಸಿಟ್ ಮಾಡಿದಾಗ ಅವ್ರು ನಡೆದಂತ ಕೃತ್ಯವನ್ನ ಆ ವಿಡಿಯೋದಲ್ಲಿ ನೋಡಿದ್ರೆ ಸೀನ್ ಆಫ್ ಅಫೆನ್ಸ್ ನಲ್ಲಿ ಸಾಕಷ್ಟು ಎವಿಡೆನ್ಸ್ ಗಳು ಸಿಗುವಂತ ಸಾಧ್ಯತೆ ಇದೆ. ಅವೆಲ್ಲವನ್ನು ನಾವು ಪಂಚನಾಮದಲ್ಲಿ ಕಲೆಕ್ಟ್ ಮಾಡ್ತೇವೆ, ಅದನ್ನ ಮೆನ್ಷನ್ ಮಾಡ್ತೇವೆ. ಸೊ ಹೀಗಾಗಿ ಸಾಕಷ್ಟು ಎವಿಡೆನ್ಸ್ಗಳು ಇರೋದ್ರಿಂದ ಯಾವುದೇ IOಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆರಾಮಾಗಿ ತನಿಖೆ ಮಾಡಿ ಇದನ್ನ ಚಾರ್ಜ್ ಶೀಟ್ ಹಾಕಬಹುದು. ವಿಡಿಯೋ ಇರೋದು ನೋಡ್ರಿ, ವಿಡಿಯೋ ಇರ್ಲಾರ್ದಂತ ಎಷ್ಟೋ ಕೇಸ್ಗಳನ್ನ ನಾವು ತನಿಖೆ ಮಾಡಿದ್ದೇವೆ. ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿ ಕನ್ವಿಕ್ಷನ್ ತಗೊಂಡಿದ್ದೇವೆ. ಇದು ವಿಡಿಯೋ ಇದೆ ಅಂದ್ರೆ ಖಂಡಿತವಾಗಿ ಇದೊಂದು ರೆಡಿಮೇಡ್ ಫುಡ್ ಇದ್ದಂಗೆ, IOಗೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ರೆಡಿಮೇಡ್ ಫುಡ್ ಇದ್ದಂಗೆ. ಅದ್ರ ಎಲ್ಲಾ ಸಾಕಷ್ಟು ಮಾಹಿತಿಗಳು ಇರ್ತವೆ. ನಮ್ಮ ಕಣ್ಣಿಗೆ ಕಾಣದೇ ಇದ್ರು, ಅದು ಏನಂತಾರೆ ಅದಕ್ಕೆ, ಕಾಣದೇ ಇದ್ರು ಅನೇಕ ಸಂದರ್ಭ ಸೂಚಕ ಇದರಲ್ಲಿ ಪರಿಸ್ಥಿತಿಯಲ್ಲಿ ಅವು ಎವಿಡೆನ್ಸ್ ನಾವು ಕಲೆಕ್ಟ್ ಮಾಡಿ ಖಂಡಿತವಾಗಿಯೂ ತನಿಖೆ ಮಾಡಿ ಅದನ್ನ ನ್ಯಾಯ ಕೊಡಿಸುವಂತ ವ್ಯವಸ್ಥೆಯನ್ನ ಈ SIT ಅಧಿಕಾರಿಗಳು ಮಾಡ್ತಾರೆ. ಒಂದು, ಆ ವಿಡಿಯೋದಲ್ಲಿರುವಂಥ ವ್ಯಕ್ತಿ ಮತ್ತು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂಥ ವ್ಯಕ್ತಿ, ಅದು ಪ್ರಜ್ವಲ್ ರೇವಣ್ಣ ಅನ್ನೋದು ಕಾಂಗ್ರೆಸ್ನ ವರ್ಷನ್ನು ಅಥವಾ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರುವಂಥ ಮಾಹಿತಿ. ನೆಕ್ಸ್ಟ್ ಇನ್ನು ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ವಿಡಿಯೋ ಸರ್ಕ್ಯುಲೇಟ್ ಮಾಡಿದ್ದು ಯಾರು? ಯಾಕಂತಂದ್ರೆ ಆ ಆರೋಪಿ ಅದನ್ನು ಸರ್ಕ್ಯುಲೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಕಾರಣ ತನ್ನ ಮರ್ಯಾದೆಯನ್ನು ತಾನೇ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ 3ನೇ ವ್ಯಕ್ತಿ ಆ ವಿಡಿಯೋವನ್ನು ವೈರಲ್ ಮಾಡಿರಬೇಕು, ಸರ್ಕ್ಯುಲೇಟ್ ಮಾಡಿರಬೇಕು. 3ನೇ ವ್ಯಕ್ತಿ ಯಾರು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ವಿಡಿಯೋ ಯಾರದ್ದು ಅನ್ನುವಂಥ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಕ್ಕಿದೆ. ಯಾರ ವಿಡಿಯೋ ಇದು, ಆ ವಿಡಿಯೋದಲ್ಲಿ ಇರೋರು ಯಾರು ಅನ್ನೋದು, ವಿಡಿಯೋ ಸಂಗ್ರಹಿಸಿದ್ಯಾರು ಅನ್ನೋದು ಗೊತ್ತಾಗಿದೆ. ಅದು ಕಾರ್ತಿಕ್ ಅನ್ನುವಂಥ ವ್ಯಕ್ತಿ, ಪ್ರಜ್ವಲ್ ರೇವಣ್ಣ ಅವರ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ. ಅವರೇ ಹೇಳ್ಕೊಂಡಿದ್ದಾರೆ, ನಾನೇ ವಿಡಿಯೋ ಕೊಟ್ಟಿರೋದು ವಕೀಲರೊಬ್ಬರಿಗೆ ಅಂತ ಅವರೇ ಹೇಳ್ಕೊಂಡಿರೋದ್ರಿಂದ ಯಾರಿಂದ ವಿಡಿಯೋ ಬಂತು ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ತು ನಮಗೆ. ಕಾರ್ತಿಕ್ ಅನ್ನುವಂಥ ವ್ಯಕ್ತಿ ಅವ್ರ ನಿನ್ನೆ SIT ವಿಚಾರಣೆಗೂ ಕೂಡ ಹಾಜರಾಗಿದ್ದಾರೆ. ಸದ್ಯ ಪ್ರಶ್ನೆ ಇರೋದು, ಕಾರ್ತಿಕ್ ಕೈಯಲ್ಲಿದ್ದಂಥ ವಿಡಿಯೋ ಸರ್ಕ್ಯುಲೇಟ್ ಆಗಿದ್ದು ಹೇಗೆ? ಯಾರ ಮುಖಾಂತರ ಸರ್ಕ್ಯುಲೇಟ್ ಆಯಿತು? ಕಾರ್ತಿಕ್ಕೇ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರ ಅಥವಾ ಅವ್ರು ಬೇರೆ ಯಾರಿಗಾದರೂ ಕೊಟ್ಟು ಅವರು ಅದನ್ನು ಸರ್ಕ್ಯುಲೇಟ್ ಮಾಡಿದ್ರ? ಲಾಯರ್ ಹೆಸರು ಅಲ್ಲಿ ಪ್ರಸ್ತಾಪ ಆಗಿದೆ, ದೇವರಾಜೇಗೌಡ. ಅವರು BJP ಜೊತೆಗೆ ಗುರುತಿಸಿಕೊಂಡವರು ಕೂಡ ಹೊಳೆನರಸೀಪುರದ ಕ್ಯಾಂಡಿಡೇಟ್ ಆಗಿದ್ರು 2023ರಲ್ಲಿ. ಸೊ ಅವರೇನಾದರೂ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರ? ಕಾರು ಚಾಲಕ ಕಾರ್ತಿಕ್ ಪ್ರಕಾರ ದೇವರಾಜೇಗೌಡರು ಅದನ್ನು ದುರ್ಬಳಕೆ ಮಾಡಿಕೊಂಡ್ರು ಅಂತ ಕಾರ್ತಿಕ್ ಹೇಳ್ತಾರೆ. ದೇವರಾಜೇಗೌಡರನ್ನ ಕೇಳಿದಾಗ ಇದೇ ಪ್ರಶ್ನೆಯನ್ನ ಅವರು ಕಾರ್ತಿಕ್ ಮೇಲೆ ಆರೋಪ ಮಾಡ್ತಿದ್ದಾರೆ. ಕಾರ್ತಿಕ್ ಇದನ್ನ ನನಗೆ ಕೊಡೋದಕ್ಕಿಂತ ಮೊದಲು ಬೇರೆಯವರ ಬಳಿಗೂ ಹೋಗಿದ್ದ, ನಂತರ ನನ್ನ ಬಳಿಗೆ ಬಂದಿದ್ದು ಮತ್ತು ನನಗೆ ಅದರ ಕಾಪಿಯಷ್ಟೇ ಕೊಟ್ಟಿದ್ದಾನೆ, ಮೂಲ ಪ್ರತಿಯಲ್ಲ. ಆ ಕಾಪಿಯನ್ನು ನನಗೆ ಕೊಟ್ಟಿದ್ದಾನೆ, ನಾನು ಅದನ್ನು ಕಾಪಿ ಮಾಡ್ಕೊಂಡಿರೋದು ಹೌದು, ನಾನು ಯಾರಿಗೂ ಕೊಟ್ಟಿಲ್ಲ, ಯಾರಿಗೂ ನೋಡೋದಕ್ಕೂ ಬಿಟ್ಟಿಲ್ಲ. ಈ ಕಾರ್ತಿಕ್ ಬೇರೆಯವರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿದ್ದಾನೆ. ಕಾರ್ತಿಕ್ ಶ್ರೇಯಸ್ ಪಟೇಲ್ ಜೊತೆಗೆ
ಈಗ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಜೊತೆಗೆ ಆತನಿಗೆ ಲಿಂಕ್ ಇದೆ, ಎಲೆಕ್ಷನ್ ವರ್ಕ್ ಮಾಡಿದ್ದಾನೆ ಕಾರು ಚಾಲಕ ಶ್ರೇಯಸ್ ಪಟೇಲ್ ಪರವಾಗಿ ಅನ್ನೋದು ದೇವರಾಜೇಗೌಡರು ಮಾಡ್ತಾ ಇರುವಂಥ ಆರೋಪ. ಸೊ ಕಾನೂನು ಪ್ರಕಾರ ವಿಡಿಯೋ ಹರಿಯಬಿಟ್ಟವರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಕಾನೂನು ಪಂಡಿತರು ಹೇಳ್ತಾರೆ. ಯಾಕಂತಂದ್ರೆ ಯಾರ್ದೋ ಒಂದು ಖಾಸಗಿ ವಿಡಿಯೋ ಅದು. ಇನ್ನೊಂದು ಕಡೆಯಲ್ಲಿ ನವೀನ್ ಗೌಡ ಅನ್ನುವಂಥ ವ್ಯಕ್ತಿ, ಈತ ಜಮೀರ್ ಅಹಮದ್ ಖಾನ್ ಜೊತೆಗೆ ಗುರುತಿಸಿಕೊಂಡಿದ್ದಂಥ ವ್ಯಕ್ತಿ, ಈತನ ಮೇಲೆಯೂ ಕೂಡ ಒಂದು FIR ಆಗಿದೆ. ಯಾರು ಕೊಟ್ಟಿರೋದು ಅಂದರೆ ಪ್ರಜ್ವಲ್ ರೇವಣ್ಣ ಬೆಂಬಲಿಗರು. ಒಂದು ಪೆನ್ ಡ್ರೈವ್ಗಳನ್ನು ಹಂಚ್ತಾ ಇದ್ದಾನೆ ನವೀನ್ ಗೌಡ ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ವಕ್ತಾರೆ ನಜ್ಮಾ ನಜೀರ್ ಅನ್ನೋರು ಕೂಡ ಕಂಪ್ಲೇಂಟ್ ಇದೇ ನವೀನ್ ಗೌಡ ಮೇಲೆ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಈಗ ವಿಡಿಯೋ ಯಾರು ಸರ್ಕ್ಯುಲೇಟ್ ಮಾಡಿದ್ರು? ಸೊ ಇದು ಪ್ರಶ್ನೆ. ಸರ್ಕ್ಯುಲೇಟ್ ಮಾಡಿದವರಿಗೆ ಏನು, ಯಾವ ರೀತಿ ಇದನ್ನು ಫೈಂಡ್ ಔಟ್ ಮಾಡೋದು, ಇದು ಪ್ರಶ್ನೆ. ಇದನ್ನು ನಾನು ಸುಧನ್ವ ಅವರನ್ನು ಕೇಳ್ತೀನಿ. ಒಂದು, ನನಗೆ ವಿಡಿಯೋವನ್ನು ಸರ್ಕ್ಯುಲೇಟ್ ಮಾಡಿದವ್ರಿಗೆ ಏನು, ಯಾವ ರೀತಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ. ಸರ್, ವಿಡಿಯೋ ಸರ್ಕ್ಯುಲೇಟ್ ಆಗೋಕ್ಕೆ ಮುಂಚೆ ಇನ್ನೊಂದು ಪ್ರಮುಖ ಅಂಶ ನಾವು ಗಮನಿಸಬೇಕು. ಇವಾಗ ಆರೋಪ ಕೇಳಿ ಬರ್ತಾ ಇರೋದು ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ರೆಕಾರ್ಡ್ ಮಾಡಿದ್ರು ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆ ಪ್ರಜ್ವಲ್ ರೇವಣ್ಣ ಅವರಿಂದ ಆ ವಿಡಿಯೋ ಹೇಗೆ ಅವ್ರ ಡ್ರೈವರ್ಗೆ ಹೋಯ್ತು? ಅದು ಇವರೇ ಒಪ್ಪಿಗೆಯಿಂದ ಕೊಟ್ರ, ಇಲ್ಲ ಅವ್ರಿಗೆ ಗೊತ್ತಿಲ್ದಂಗೆ, ಪ್ರಜ್ವಲ್ ರೇವಣ್ಣ ಗೊತ್ತಿಲ್ದಂಗೆ ಈ ವಿಡಿಯೋ ಕ್ಲಿಪ್ಸನ್ನು ಅವರಿಂದ ಕದ್ದು ತೆಗೆದ್ರ ಅಂತ? ಅಲ್ಲಿ ಕದ್ದು ತೆಗೆದಾಗ ಅಲ್ಲೊಂದು ಅಫೆನ್ಸ್ ಆಗುತ್ತೆ. ಅವರು ಖಾಸಗಿ ವಿಡಿಯೋಗಳನ್ನ ಯಾರು ಅವರು ಡ್ರೈವರ್ ಕದ್ದು ತೆಗೆದಿದ್ರೆ ಅಲ್ಲೊಂದು ಅಪರಾಧ ಆಗುತ್ತೆ. ಆ ನಂತರ ಹರಿದು ಬಿಟ್ಟಿರೋದು ಯಾರು? ಇವಾಗ ಫಸ್ಟ್ ಸೋರ್ಸು ರೇವಣ್ಣ ಆಗ್ತಾರೆ, ರೇವಣ್ಣ ಅವರಿಂದ ನೆಕ್ಸ್ಟು ಅಂದರೆ ಪ್ರಜ್ವಲ್ ಆಗ್ತಾರೆ, ಪ್ರಜ್ವಲಿಂದ ಅವ್ರ ಡ್ರೈವರ್ ಬರ್ತಾರೆ, ಆ ಡ್ರೈವರಿಂದ ನೆಕ್ಸ್ಟ್ ಎಲ್ಲಿ ಸರ್ಕ್ಯುಲೇಟ್ ಆಯಿತು ಅನ್ನೋದು. ಇವಾಗ ಅಲ್ಲೂ ಒಂದು ಅಫೆನ್ಸ್ ಬರುತ್ತೆ. ಇವಾಗ ಎಕ್ಸಾಂಪಲ್, ಪ್ರಜ್ವಲ್ ಅವರು ವಾಲಂಟ್ರಿಯಾಗಿ ಕೊಟ್ಟಿದ್ರೆ ಅಲ್ಲೇನು ಅಫೆನ್ಸ್ ಆಗಲ್ಲ. ವಾಲಂಟ್ರಿಯಾಗಿ ಕೊಡ್ದಿರಾ ಗೊತ್ತಿಲ್ದಂಗೆ ಅವರು ಕದ್ದು ತೆಗೆದಿದ್ರೆ ಅಲ್ಲೊಂದು ಅಫೆನ್ಸ್ ಆಯಿತು. ಆ ನಂತರ ಯಾವ ಉದ್ದೇಶಕ್ಕೋಸ್ಕರ ಇದು ಹರಿದು? ಇಲ್ಲಿ ಸುಧನ್ ಅವರೇ, ಒಂದು ಪಾಯಿಂಟ್ ನಾನು ಮೆನ್ಷನ್ ಮಾಡೋದಕ್ಕೆ ಬಿಟ್ಟೆ ಅದನ್ನು. ಈ ವಿಡಿಯೋಗೆ ಸಂಬಂಧಿಸಿದಂತೆ, ಈ ವಿಡಿಯೋಗಳಿಗೆ ಸಂಬಂಧಿಸಿದಂತೆ ಇಂಜೆಕ್ಷನ್ ಆರ್ಡರ್ ಪ್ರಜ್ವಲ್ ರೇವಣ್ಣ ತಂದಿದ್ದಾರೆ ಎಲ್ಲ ಮೀಡಿಯಾಗಳಿಗೆ, ನಮಗೂ ಸೇರಿಸಿ ಎಲ್ಲ ಮೀಡಿಯಾಗಳಿಗೂ ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ ಕೆಲ ತಿಂಗಳ ಹಿಂದೆ. ಅದು ಒಂದು. ಹಾಗಾದ್ರೆ ಇವರಿಗೆ ಮುಂಚೆನೆ ಒಂದು, ಇವಾಗ ನನ್ನ ಮೇಲೆ ಗೊತ್ತಿಲ್ದಂಗೆ ಅದ್ರಲ್ಲಿ ಏನಿದ್ದಾರೆ ಕಂಟೆಂಟ್ಸ್ ನೋಡ್ಬೇಕು, ಇಂಜೆಕ್ಷನ್ ಸೂಟಲ್ಲಿ ಏನು ತಗೊಂಡಿದ್ದಾರೆ ಅಂತ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮೊದಲೇ ಗೊತ್ತಿತ್ತು ಕೆಲವೊಂದು ವಿಡಿಯೋ. ಅಂದ್ರೆ ಇವಾಗ ನೋಡಿ, ಈ ಇಂಜೆಕ್ಷನ್ ಇಂದ ಏನಾಯ್ತು ಅಂದ್ರೆ, ನಾನು ಅಲ್ಲ ಅಂತ ಹೇಳಕ್ಕಾಗಲ್ಲ. ಎಸ್, ಇಂಜೆಕ್ಷನ್ ಇರೋದ್ರಿಂದ ಆಲ್ರೆಡಿ ಇವ್ರ ಮೇಲೆ ತಗೊಂಡಿರೋದ್ರಿಂದ ಒಂದು ಪ್ರೇಮ ಫೇಸಿ ಮೆಟೀರಿಯಲ್ ಆಯಿತು. ಹೌದು, ನಂದು ಯಾವುದೋ ವಿಡಿಯೋ ಇದಾಗಿದೆ ಹಾಗಾಗಿ ಕೇಳ್ತಾ ಇದ್ದಾರೆ ಅಂತ ಆಯ್ತು. ಒಂದು ಅವ್ರ ಮೇಲೆ ಏನೋ ನಂದು ಇದೆ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಇಂಟ್ರೆಸ್ಟಿಂಗ್ಲಿ ಕಾರ್ತಿಕ್ ಕೂಡ ಅದರಲ್ಲಿ ಒಂದು ಪಾರ್ಟಿ. ಈಗ ಮೀಡಿಯಾದವ್ರ ಜೊತೆಗೆ ಯೂಟ್ಯೂಬ್ ಚಾನಲ್ ಅವ್ರ ಜೊತೆಗೆ ಕಾರ್ತಿಕ್ ಕೂಡ ಅದರಲ್ಲಿ ಒನ್ ಆಫ್ ದ ಪಾರ್ಟಿ. ಇಂಜೆಕ್ಷನ್ ಅದ್ರದ್ದು ಸಿವಿಲ್ ಯಾವುದು ಇಂಜೆಕ್ಷನ್ ವೈಲೇಟ್ ಮಾಡಿದ್ದು ಒಂದು ಕೇಸ್ ಆಗುತ್ತೆ, ಯಾವುದು ಡಿಸೊಬಿಡಿಯನ್ಸ್ ಆಫ್ ಕೋರ್ಟ್ ಆರ್ಡರು, ಕಂಟೆಂಪ್ಟು, ಅದೊಂದು ನಡೆಯುತ್ತೆ ಪ್ಯಾರಲಲ್ ಆಗಿ. ಹಾಗೇನೆ ಈ ರೀತಿ, ಯಾಕೆಂದ್ರೆ ಲೇಡೀಸು ಎಲ್ಲ ಇರೋದ್ರಿಂದ, ಪ್ರೈವೇಟ್ ವಿಡಿಯೋಸ್ ಇರೋದ್ರಿಂದ ಅದನ್ನು ಹರಿದು ಬಿಟ್ಟಿದ್ದು ಕೂಡ ಅಫೆನ್ಸು. ಯಾಕೆ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 66E ಅಲ್ಲಿ, ನಂತರ 292 ಇಂಡಿಯನ್ ಪೀನಲ್ ಕೋಡಲ್ಲಿ ಅದು ಒಂದು FIR ರಿಜಿಸ್ಟರ್ ಆಗುತ್ತೆ, ಅದು ಕೂಡ ತಪ್ಪು. ಇವಾಗ ಅದನ್ನು ಮತ್ತೆ ರೀಸರ್ಕ್ಯುಲೇಟ್ ಮಾಡೋವಂಥವ್ರ ಮೇಲೆ ಕೂಡ ಸಬ್ಸಿಕ್ವೆಂಟ್ ಆಗಿ FIR ಮಾಡ್ತಾ ಹೋಗ್ಬೋದು. ಇವಾಗ ಎಕ್ಸಾಂಪಲ್ ನನಗೆ ಬಂದಿದೆ ವಿಡಿಯೋ, ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲೋ ಮತ್ತೊಂದು ಎಲ್ಲೋ ಹರಿದು ಬಿಟ್ರೆ ಮತ್ತೆ ನನ್ನ ಮೇಲೆ ಬೇರೆ ಇನ್ನೊಬ್ರು FIR ರಿಜಿಸ್ಟರ್ ಮಾಡ್ಬೋದು, ಅದು ಕೂಡ ಇದಾಗುತ್ತೆ. ಬಟ್ ಯಾವ ಉದ್ದೇಶಕ್ಕೋಸ್ಕರ ಬಿಟ್ರು ಅದು ಇಂಪಾರ್ಟೆಂಟ್ ಅಲ್ವಾ? ಇವಾಗ ಏನು ಉದ್ದೇಶಕ್ಕೋಸ್ಕರ ಬಿಟ್ರು ಅನ್ನೋದು ಇರ್ತದೆ. ಯಾಕೆ ಆ ಹೆಣ್ಮಕ್ಳು ಜೀವನ ಹಾಳು ಮಾಡೋದು, ಎಲೆಕ್ಷನ್ಗೂ 3-4 ದಿನ ಮೊದಲು. ಹೌದು. ಆಮೇಲೆ ಇನ್ನೊಂದು, ಪ್ರಜ್ವಲ್ ರೇವಣ್ಣ ಅವ್ರು ನಾನು ನೋಡಿದಾಗೆ ಫಾರಿನ್ಗೆ ಹೋಗ್ಬೇಕಾದ್ರೆ ಅವ್ರ ಮೇಲೆ ಯಾವುದು ಕೇಸ್ ರಿಜಿಸ್ಟರ್ ಇರಲಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅವ್ರನ್ನ ತಡೆಯೋಕ್ಕೆ ಹಕ್ಕಿರಲಿಲ್ಲ. ತಡೆದಿದ್ದರೆ ಅದೊಂದು ಇಲ್ಲೀಗಲ್ ಆ್ಯಕ್ಟ್ ಆಗಿರೋದು ಅದು ಗೌರ್ಮೆಂಟ್ ಕಡೆಯಿಂದ. ಯಾಕೆಂದರೆ ಅವ್ರ ಮೇಲೆ ಯಾರೂ ಆರೋಪ ಮಾಡಿರಲಿಲ್ಲ ಆ ಸಮಯದಲ್ಲಿ. ಮೀಡಿಯಾದಲ್ಲಿ FIR ಆಗಿದೆ ಹೊರತು ಆ ಟೈಮಲ್ಲಿ ಯಾವುದೋ ಒಂದು ಅಫಿಷಿಯಲ್ ಆಗಿ ಯಾವ ವಿಕ್ಟಿಮು ರಿಜಿಸ್ಟರ್ ಮಾಡಿರಲಿಲ್ಲ ಕಂಪ್ಲೇಂಟು. ಈ ಕಂಪ್ಲೇಂಟ್ ಎಲ್ಲ ರಿಜಿಸ್ಟರ್ ಆಗೋದು 28 ಆಲ್ರೆಡಿ ಆ ಟೈಮಲ್ಲಿ. ಹಾಗಾಗಿ ಸರ್ಕಾರದ ಮೇಲೆ ಏನು ನಾವು ಇದು ಮಾಡೋಕ್ಕಾಗಲ್ಲ, ಏನೋ ಆರೋಪ ಮಾಡೋಕ್ಕೆ ಬರಲ್ಲ, ಅವ್ರನ್ನ ಆಚೆ ಹೋಗೋಕ್ಕೆ ಬಿಟ್ಟರು ಅನ್ನೋದು ಒಂದು ಪ್ರಶ್ನೆ. ಆ ನಂತರ ಇವಾಗ ಯಾವುದು ಈ ಇಂಜೆಕ್ಷನ್ ಇರೋದ್ರಿಂದ ಯಾವ ಉದ್ದೇಶಕ್ಕೋಸ್ಕರ ಪ್ರಜ್ವಲ್ ರೇವಣ್ಣ ಅವರು ಇಂಜೆಕ್ಷನ್ ಎಸ್ ಸುನಿಲ್ ಅವ್ರಿಗೆ ಏನು ಹೇಳ್ತೀರಿ? ಬಹುಶಃ ಸರ್ಕ್ಯುಲೇಟ್ ಆಗ್ತಾ ಇದೆ, ದಿನಕ್ಕೊಂದರಂತೆ ವಿಡಿಯೋಗಳು ರಿಲೀಸ್ ಆಗ್ತಾ ಇದ್ದಾವೆ, ರಿಲೀಸ್ ಮಾಡೋ ಕೆಲಸಗಳಾಗ್ತಾ, ಅದರಿಂದ ಎಷ್ಟೋ ಮನೆಗಳಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ, ಎಷ್ಟೋ ಮನೆಗಳಲ್ಲಿ ಹೆಣ್ಣುಮಕ್ಕಳು ಕಣ್ಣೀರು ಹಾಕುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇಂಥದ್ದನ್ನು ತಡೆಯೋದು ಹೇಗೆ ಮತ್ತು ಮಾಡಿದವರಿಗೆ ಏನು ಯಾವ ರೀತಿ ಕ್ರಮ ಅಂತ ನೋಡಿ ರಕ್ಷಿತ್, ಒಂದು ಅರ್ಥ ಮಾಡ್ಕೋಬೇಕು.
ವಿಡಿಯೋದನ್ನ ಯಾರು ರಿಲೀಸ್ ಮಾಡಿದಾರೋ ಇವರ ಮುಖ್ಯ ಟಾರ್ಗೆಟೇ ಪ್ರಜ್ವಲ್ ರೇವಣ್ಣ ಅವರು. ಆ ಮಹಿಳೆಯರಿಗೆ ಹಾನಿಯಾಗಲಿ ಅನ್ನೋ ಉದ್ದೇಶದಿಂದ ಅವರು ರಿಲೀಸ್ ಮಾಡಿದಂಥದ್ದಲ್ಲ. ಎಲೆಕ್ಷನ್ಗಿಂತ 3-4 ದಿವಸಕ್ಕೆ ಮುಂಚೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ತೊಂದರೆ ಆಗಲಿ ಅನ್ನೋ ಉದ್ದೇಶದಿಂದನೇ ರಿಲೀಸ್ ಆಗಿರೋದು. ಅಕಸ್ಮಾತಾಗಿ ಆ ಮಹಿಳೆಯರ ವಿಕ್ಟಿಮ್ಸ್ ಯಾರಿದ್ದಾರೋ ಅವರ ಐಡೆಂಟಿಟಿ ರಿವೀಲ್ ಆಗೋಗಿದೆ. ಒಂದು ಪಕ್ಷ ಮಹಿಳೆಯರದೇ ರಿಲೀಸ್ ಮಾಡಬೇಕು ಅನ್ನೋದಾಗಿದ್ದರೆ ವಾಟ್ ಈಸ್ ದ ಬೆನಿಫಿಟ್ ದೇ ಗೇನ್ ಔಟ್ ಆಫ್ ಇಟ್? ನಾವು ಬೆನಿಫಿಟ್ಟು ನೋಡಬೇಕಲ್ಲ. ಬಟ್ ಅಕಸ್ಮಾತಾಗಿ ಪಾಪ ಸಾವಿರಾರು ಜನ ಮಹಿಳೆಯರು ಯಾರಿದ್ದಾರೋ ಬೈ ವೇ ಆಫ್ ಎ ಚಾನ್ಸ್ ಅವರು ಐಡೆಂಟಿಟಿ ರಿವೀಲ್ ಆಗಿದೆ. ಇದರಿಂದ ಎಷ್ಟು ಮಹಿಳೆಯರ ಘನತೆಗೆ ನೋವಾಗಿದೆ ಮತ್ತು ಯಾವುದೋ ಒಂದು ಅಡಗಿದ್ದಂಥ ಕ್ರೈಮು ಈಚೆ ಬಂದಿದೆ. ಇಂಟೆನ್ಷನ್ ಮೇ ಬಿ ಟು ಹಾರ್ಮ್ ಮಿಸ್ಟರ್ ಪ್ರಜ್ವಲ್ ರೇವಣ್ಣ, ಅವ್ರಿಗೆ ತೊಂದರೆ ಆಗಲಿ ಅನ್ನೋ ಉದ್ದೇಶದಿಂದ ಪೊಲಿಟಿಕಲ್ ಕಾನ್ಸ್ಪಿರಸಿನಲ್ಲಿ ಅದು ಈಚೆ ರಿವೀಲ್ ಆಗಿದೆ. ಮೇ ಬಿ ದಟ್ಸ್ ಅನ್ ಇಂಟೆನ್ಷನ್. ಬಟ್ ಆಗಿರೋದೇನು, ಎ ಕ್ರೈಮ್ ಹ್ಯಾಸ್ ಬೀನ್ ಫೌಂಡ್ ಔಟ್ ಟುಡೇ. ಯಾವುದೋ ಒಂದು ಕ್ರೈಮ್ ಆಗಿರುವಂಥದ್ದು, ಎಷ್ಟೋ ಜನ ಮಹಿಳೆಯರು ಪಾಪ ಮಾತಾಡ್ಲಿಕ್ಕೆ ಆಗದೇ ಇರುವಂಥ ವಿಚಾರ ಅವೆಲ್ಲವೂ ಕೂಡ ಈಚೆ ಬಂದಿದೆ. ದೇರ್ ಇಸ್ ಎ ಪಾಸಿಟಿವ್ ಆಸ್ಪೆಕ್ಟ್, ದೇರ್ ಇಸ್ ಎ ನೆಗೆಟಿವ್ ಆಸ್ಪೆಕ್ಟ್. ಪಾಸಿಟಿವ್ ಏನು, ದೇರ್ ಇಸ್ ಎ ಪಾಸಿಟಿವ್ ಆಸ್ಪೆಕ್ಟ್, ಎಸ್ ಕ್ರೈಮ್ ಹ್ಯಾಸ್ ಬಿನ್ ರಿವೀಲ್ಡ್. ನೆಗೆಟಿವ್ ಆಸ್ಪೆಕ್ಟ್, ಅವ್ರನ್ನ ಯಾರನ್ನೂ ಟಾರ್ಗೆಟ್ ಮಾಡ್ಲಿಕ್ಕೋಸ್ಕರ ಅಲ್ಲ. ಇನ್ನೊಂದು ಇಂಪಾರ್ಟೆಂಟು, ಯಾರು ಇದನ್ನ ವೈರಲ್ ಮಾಡಿದ್ರು ಅವ್ರಿಗೆ ನಿಜವಾಗ್ಲೂ ಸದುದ್ದೇಶ ಇದ್ದಿದ್ರೆ ಅವ್ರು ಯಾರು ವೈರಲ್ ಮಾಡ್ತಾ ಇರಲಿಲ್ಲ. ಒಬ್ಬ ಗೌರವ ಅಲ್ಲ, ಉದ್ದೇಶ ಒಳ್ಳೆ ಉದ್ದೇಶ ಇದ್ದಿದ್ರೆ ಅವ್ನು ಏನು ಮಾಡಬೇಕಿತ್ತು, ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಾಯ್ತು. ನೋಡಿ ನನಗೆ ಈ ರೀತಿ ಒಂದು ವಿಡಿಯೋ ಸಿಕ್ಕಿದೆ, ಈ ರೀತಿ ಇದೆ, ಇದ್ರ ಮೇಲೆ ತನಿಖೆ ಮಾಡಿ ಅಂತ. ಆ ರೀತಿ ಮಾಡಲ್ಲ. ಇವಾಗ ಪ್ರಜ್ವಲ್ ಅವ್ರಿಗೆ ಎಲೆಕ್ಷನ್ ಟೈಮಲ್ಲಿ ತೊಂದರೆ ಆಗಲಿ, ಅದೇ ಜನಗಳಿಗೆ ಗೊತ್ತಾಗಲಿ, ನಿಮ್ಮ ಪ್ರತಿನಿಧಿ ಯಾರು, ಆತನ ಕರ್ಮಕಾಂಡ ಏನು ಅಂತ ಗೊತ್ತಾಗಲಿ ಅಂತ ಹೇಳಿ ರೈಟ್ ಆರ್ ರಾಂಗ್. ಈಗ ಇನ್ನೊಂದು ವಿಚಾರ ನಮ್ಮ ಸ್ನೇಹಿತರು ಹೇಳಿದ್ರು, ಇಂಜೆಕ್ಷನ್ ಸೂಟ್ ಬಗ್ಗೆನೂ ಮಾತಾಡ್ತೀವಿ. ಇಂಜೆಕ್ಷನ್ ಏನಕ್ಕೆ ನಾವು ಹಾಕ್ತೀವಿ? ನಂದು ಯಾವುದೋ ಒಂದು ವಿಡಿಯೋ ಇದೆ, ಅದು ಸರ್ಕ್ಯುಲೇಟ್ ಆಗ್ತಾ ಇದೆ ಅಥವಾ ಆಗಲಿಕ್ಕೆ ನೀವು ತಡೆ ಕೊಡಿ ಅಂತ ಯಾರು ಕೇಳೋದಿಲ್ಲ. ದಿ ಪ್ರೇಯರ್ ಇನ್ ದಿ ಇಂಜೆಕ್ಷನ್ ಸೂಟ್ ಇಸ್ ದಸ್. ನನ್ನ ಹೆಸರಿನಲ್ಲಿ ಡೂಪ್ಲಿಕೇಟ್ ವಿಡಿಯೋ ರೆಡಿ ಮಾಡಿ, ಮಾರ್ಫ್ ವಿಡಿಯೋಗಳನ್ನ ರೆಡಿ ಮಾಡಿ ನನ್ನ ಮಾನ ಹಾನಿ ಮಾಡ್ಲಿಕ್ಕೋಸ್ಕರ ಇವರು ಬಿಡುಗಡೆ ಮಾಡ್ತಾರೆ. ಅದನ್ನು ತಡೀರಿ ಅಂತ ಹೋಗ್ತಾರೆ. ನಾನು ಎಲ್ಲೂ ಅಡ್ಮಿಟ್ ಮಾಡ್ಕೊಳಲ್ಲ, ಪ್ರಜ್ವಲ್ ಅವ್ರು ಕೂಡ ಎಲ್ಲೂ ಅಡ್ಮಿಟ್ ಮಾಡಿಲ್ಲ ದಟ್ ನನ್ನ ವಿಡಿಯೋ ಅಂತ ಅವರೆಲ್ಲೂ ಹೇಳಿಲ್ಲ. ಅವ್ರು ಹೇಳಿದ್ದೇನು, ನನ್ನ ಹೆಸರಿನಲ್ಲಿ ಡೂಪ್ಲಿಕೇಟ್ ಕ್ರಿಯೇಟ್ ಮಾಡಿದ್ದಾರೆ, ಅದನ್ನು ತಡೀರಿ ಅಂತ ಹೇಳಿದ್ದಾರೆ. ಅದಕ್ಕೆ ಕೋರ್ಟ್ ಕೂಡ ಪ್ರೊಟೆಕ್ಷನ್ ಕೊಟ್ಟಿದೆ. ಈಗ ಇನ್ನೊಂದು ವಿಚಾರ, ಪ್ರಜ್ವಲ್ ಅವರು ವಿಡಿಯೋನ ರೆಕಾರ್ಡ್ ಮಾಡಿದ್ರು ಅಂತ ಅಲಿಗೇಷನ್ ಬರ್ತಾ ಇದೆ. ಫಸ್ಟ್ ಆಫ್ ಆಲ್, ತಾವೇ ಏನಾದರೂ ತಪ್ಪು ಮಾಡಿದ್ರೆ ಅವ್ರು ಯಾಕೆ ರೆಕಾರ್ಡನ್ನು ಮಾಡ್ಕೊಳ್ತಾರೆ? ಈಗ ಅಂಗುಲಿಮಾಲ್ ಅಂತ ಸಣ್ಣ ಶಾಲೆಗಳಲ್ಲಿ ನಾವು ಒಂದು ಕಥೆಯನ್ನು ಕೇಳಿದ್ವಿ. ಆತ ಎಷ್ಟೋ ಜನ ಕೊಲೆ ಮಾಡ್ತಿರ್ತಾನಂತೆ. ಕೊಲೆ ಮಾಡಿ ಏನು ಮಾಡ್ತಾನೆ, ತನ್ನ ಎಷ್ಟು ಜನ ಕೊಂದೆ ಅಂತ ಪ್ರೂಫ್ ಇಟ್ಕೊಳ್ಳಿಕ್ಕೆ ತನ್ನ ಬೆರಳನ್ನು ಕತ್ಕಾಕೊಂಡು ಓಡಾಡ್ತಿರ್ತಾನೆ. ಅಫೆನ್ಸ್ ಆಯಿತು ಅನ್ನೋದಾದ್ರೆ, ನೀವು ನಿಜವಾಗ್ಲೂ ತಪ್ಪು ಮಾಡಿದ್ರು ಅಥವಾ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ನೀವೆಲ್ಲ ವಿಡಿಯೋನ ನೀವೇ ರೆಕಾರ್ಡ್ ಮಾಡಿ ಯಾಕೆ ಇಟ್ಕೊಂತೀರಾ? ಮತ್ತೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಅದನ್ನು ಕದ್ದು, ಡ್ರೈವರ್ ಅನ್ನೋರು ಯಾರಿದ್ದಾರೆ ಅದನ್ನ ಕದ್ದು ತಗೊಂಡಿದ್ದು ದಟ್ಸ್ ಅನ್ ಅಫೆನ್ಸ್. ಈಗ ಅಲ್ಲ, ಅದನ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾನ ಕಾರ್ತಿಕ್ ಅನ್ನುವಂತ ತಗೊಂಡಿದ್ದೀನಿ. ಇನ್ನೊಂದು ಸರ್, ಇವಾಗ ಯಾರು ವೈರಲ್ ಮಾಡಿದವ್ರದ್ದು ಕೂಡ ಇವ್ರದ್ದು ಎಷ್ಟು ಪಾಪ ಇದೆಯೋ ಅದಕ್ಕೆ ಹೆಚ್ಚಷ್ಟು ಪಾಪ ಇದೆ. ಯಾಕೆಂದ್ರೆ ಅಲ್ಲಿ ಲೇಡೀಸ್ ಅವ್ರದ್ದೇ ಆದಂಥ ಒಂದು ಸಂಸಾರ ಇರುತ್ತೆ, ಹೆಣ್ಮಕ್ಳು, ಅಣ್ಣ ತಮ್ಮಂದ್ರು ಇರ್ತಾರೆ, ಈಗ ಮದುವೆ ಆಗಿರೋರು ಇರ್ತಾರೆ, ಮಕ್ಳು ಇರ್ತಾರೆ. ಅವರು ಹೇಗೆ ಸಮಾಜನ ಫೇಸ್ ಮಾಡೋದು? ಎಸ್ ಸರ್, ಮಾಲಗತ್ತಿ ಸರ್ ಏನು ಹೇಳ್ತೀರಿ? ಬಹುಶಃ ಸರ್ಕ್ಯುಲೇಟ್ ಆಗ್ತಾ ಇದೆ ವಿಡಿಯೋ, ಯಾರದ ಹೆಸರು, ಐಡೆಂಟಿಟಿ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ಕ್ರೂರತನ, ಹೊಲಸು ಮನಸ್ಥಿತಿ ಹೊರಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಅದು ಸರ್ಕ್ಯುಲೇಟ್ ಆಗ್ತಾ ಇರಬಹುದು. ಆದರೆ ಅದರಿಂದಾಗಿ ಹೊಡೆತ ತಿಂತಾ ಇರೋದು ಪಾಪ ಮಹಿಳೆಯರು ಯಾರು ಆ ವಿಡಿಯೋದಲ್ಲಿದ್ದಾರೆ, ಅವರೀಗ ಅನುಭವಿಸಬಾರದನ್ನು ಅನುಭವಿಸುವಂತ ಸ್ಥಿತಿ ಆಗ್ಬಿಟ್ಟಿದೆ. ಖಂಡಿತವಾಗಿಯೂ ಇದರಲ್ಲಿ ಹೆಣ್ಮಕ್ಳದು ಚಿಂತಾಜನಕ ಪರಿಸ್ಥಿತಿ. ಆದ್ರೆ ಇದರಲ್ಲಿ ವಿಡಿಯೋದಲ್ಲಿ ಒಳ್ಳೇದು ಕೆಟ್ಟದ್ದು ಅನ್ನೋದು ಏನು ಇರೋದಿಲ್ಲ. ಅವರು ಕೆಟ್ಟ ಉದ್ದೇಶನೇ ಇಟ್ಕೊಂಡು ವಿಡಿಯೋ ಮಾಡಿದ್ದಾರೆ. ಎಲ್ಲ ಇದರಲ್ಲಿ ತನಿಖೆಯಲ್ಲಿ ವ್ಯಕ್ತ ಆಗೋದೇನೆಂದ್ರೆ, ಮೋಸ್ಟ್ಲಿ ಮುಂದೆ ಬ್ಲ್ಯಾಕ್ ಮೇಲ್ ಮಾಡುವಂತ ಉದ್ದೇಶದಿಂದ ಅವನು ವಿಡಿಯೋ ಮಾಡ್ಕೊಂಡು ಇಟ್ಕೊಳ್ಬೇಕು. ನನ್ನ ಲೆಕ್ಕದಲ್ಲಿ ಸುಮ್ಮನೆ ಯಾರು ವಿಡಿಯೋ ಮಾಡೋದಿಲ್ಲ. ಇಲ್ಲಾಂದ್ರೆ ವಿಕೃತ ಮನಸ್ಸಿನವನು ಮೇಲಿಂದ ಮೇಲೆ ನೋಡಿ ಎಂಜಾಯ್ ಮಾಡಲಿಕ್ಕೆ ಸಾವಿರಾರು ಜನ ಹುಡುಗಿಯರಿಗೆ, ಹೆಣ್ಮಕ್ಳಿಗೆ ಅವನು ಬಳಸ್ಕೊಂಡಿದ್ದಾನೆ ಅಂದ್ರೆ ಪ್ರಾಕ್ಟಿಕಲ್ ಇರುವಾಗ ಈ ವಿಡಿಯೋ ನೋಡಿ ಏನು ಸಂತೋಷ ಪಡ್ತಾನೆ? ದಿನ ಅದನ್ನೇ ಮಾಡ್ತಿರ್ತಾನೆ. ದಿನ ಮಾಡಿದ್ರು ಸಾಲೋದಿಲ್ಲ. 2,500, 2,700, 800 ಅಂತ ಹೇಳ್ತಾರೆ. ಅದು ನಿಜನ ಸುಳ್ಳು ಗೊತ್ತಿಲ್ಲ, ತನಿಖೆ ಮಾಡೋರಿಗೆ ಗೊತ್ತಾಗಬೇಕು. ಬಟ್ ಏನೇ ಇದ್ರೂ ಇದರಲ್ಲಿ ಹೆಣ್ಮಕ್ಳಿಗೆ ಮಾತ್ರ ಬಹಳ ಗಂಭೀರವಾದ ಸಮಸ್ಯೆ. ಅವರು ಫ್ಯಾಮಿಲಿಯಿಂದನೂ ಸಫರ್ ಆಗ್ಬೇಕು, ಸೊಸೈಟಿಯಲ್ಲಿ ಮಾನ ಮರ್ಯಾದೆ ಕಳ್ಕೋಬೇಕು, ಕೆಲವೊಬ್ರು ಜೀವಹಾನಿ ಆಗೋ ಮಟ್ಟಕ್ಕೂ ಹೋಗುವಂತ ಸಂದರ್ಭ ಇರ್ತದೆ. ನಿಜವಾಗಿಯೂ ಇದು ಬಹಳ ದುರ್ದೈವ ಸಂಗತಿ ಹೆಣ್ಮಕ್ಳ ದೃಷ್ಟಿಯಿಂದ. ಬಟ್ ಅವ್ರ ಉದ್ದೇಶ ಏನಿರ್ತದೆ, ಇವನ್ ಡ್ಯಾಮೇಜ್ ಮಾಡ್ಬೇಕು, ಪ್ರಭಾವಿ ವ್ಯಕ್ತಿ ಇದ್ದಾನೆ, ಪ್ರಭಾವಿ ಕುಟುಂಬದ ವ್ಯಕ್ತಿ ಇದ್ದಾನೆ, ಪ್ರೆಸೆಂಟ್ MP ಇದ್ದಾನೆ, ಇವನಿಗೆ ಯಾರಾದ್ರೂ ಚಾರಿತ್ರ್ಯಹೀನ ಮಾಡಿ ಇವನಿಗೆ ತೊಂದರೆಗೆ ಕೊಡಬೇಕನ್ನೋ ಉದ್ದೇಶದಿಂದಾನೇ ಇದನ್ನ ರಿಲೀಸ್ ಮಾಡಿರ್ತಾರೆ. ಬೇರೆ ಉದ್ದೇಶ ಏನು ಇರೋದಿಲ್ಲ. ಬಟ್ ಇದರಲ್ಲಿ ಅಫೆನ್ಸ್ ಆಗಿದ್ದೇನಿದೆ, ದಟ್ ಈಸ್ ಮೇಜರ್ ಅಫೆನ್ಸ್. ಇದು ರಿಲೀಸ್ ಮಾಡಿದ್ದು, ಸರ್ಕ್ಯುಲೇಟ್ ಮಾಡಿದ್ದು ಇವೆಲ್ಲ ಅಡಿಷನಲ್. ಇವಕ್ಕೆ ಅಂತ ಮಹತ್ವ ಇರುವುದಿಲ್ಲ. ಬಟ್ ತನಿಖೆ ಮಾಡೋದು ಮುಖ್ಯವಾಗಿ ಇದು ರೇಪ್ ಕೇಸ್ ಹೌದಲ್ಲೋ, ರೇಪ್ ಆಗಿದೆ ಇಲ್ಲೋ,
ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಇಲ್ಲೋ ಅದನ್ನ ವಿಚಾರ ಮಾಡ್ಕೊಂಡು ತನಿಖೆ ಮಾಡ್ತಾರೆ ಹೊರತಾಗಿ ಈ ಸರ್ಕ್ಯುಲೇಟ್ ಗಿರ್ಕೆ ಮಾಡಿದ್ದಾವೆಲ್ಲ ಈಜಿ ತನಿಖೆಯಲ್ಲೇ ಅದೇ ಸಮಸ್ಯೆ ಆಗೋದಿಲ್ಲ. ಅದು ಖಂಡಿತವಾಗಿಯೂ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗೇ ಆಗ್ತದೆ. ಸುನಿಲ್ ಅವರೇ, ಬಹುಶಃ ಒಂದು ಇನ್ ಕೇಸ್ ವಿಡಿಯೋ ವೈರಲ್ ಆಗಿದ್ದು ಇಂಥ ವ್ಯಕ್ತಿಯಿಂದ ಲೀಕ್ ಆಗಿದೆ, ಇಂಥ ವ್ಯಕ್ತಿಯೇ ಅದರ ಹಿಂದಿರೋದು ಅನ್ನೋದು ಗೊತ್ತಾದರೆ ಏನು ಎಷ್ಟು ಕಠಿಣ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇದೆ? ಯಾಕಂತಂದರೆ ಇಂಥ ಪ್ರಕರಣಗಳು ಇಲ್ಲಿಗೆ ಎಂಡ್ ಆಗತ್ತೆ ಅಂತ ನಾನು ಭಾವಿಸಲ್ಲ. ಇದು ಮೊದಲ ಪ್ರಕರಣನೂ ಅಲ್ಲ. ಈ ರೀತಿ ವಿಡಿಯೋಗಳು ವೈರಲ್ ಆಗಿರೋದು, ಸರ್ಕ್ಯುಲೇಟ್ ಆಗಿರೋದು ಬಹಳ ಪ್ರಕರಣಗಳಿದ್ದಾವೆ. ಏನು ಅಂತ ನೋಡಿ, ಯಾರು ಸರ್ಕ್ಯುಲೇಷನ್ ಮಾಡ್ತಾರೆ, ದುರುದ್ದೇಶದಿಂದ ಸರ್ಕ್ಯುಲೇಷನ್ ಮಾಡಿದ್ರು ಅಥವಾ ಮಹಿಳೆಯರ ಮಾನ ಮತ್ತು ಅವರ ಮಾನ ಹಾನಿ ಮಾಡಲಿಕ್ಕೋಸ್ಕರ ಸರ್ಕ್ಯುಲೇಟ್ ಮಾಡಿದ್ರೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಅಡಿನಲ್ಲಿ ಅವ್ರಿಗೂ ಒಂದು ಸೀರಿಯಸ್ ಆದಂಥ ಪನಿಷ್ಮೆಂಟ್ ಇದೆ. 1 year 1.5 yearವರೆಗೂ ಪನಿಷ್ಮೆಂಟ್ ಇದೆ. IPC offences ಅಲ್ಲೂ ಇದೆ, ಔಟ್ರೀಚಿಂಗ್ ದಿ ಮಾಡೆಸ್ಟಿ ಆಫ್ ವಿಮೆನ್. ಮತ್ತು ಜಸ್ಟಿಸ್ ಪುಟ್ಟಸ್ವಾಮಿ ಅವರ ಹಗರಣದಲ್ಲಿ ಸುಪ್ರೀಂ ಕೋರ್ಟ್ ಹಸ್ ಸೆಡ್ ದಿ ಪ್ರೈವಸಿ ಆಫ್ ಎ ಪರ್ಸನ್ ಕ್ಯಾನ್ ನೆವರ್ ಬಿ ಟಾರ್ಗೆಟೆಡ್, ಕ್ಯಾನ್ ನೆವರ್ ಬಿ ಕಾಂಪ್ರಮೈಸ್ಡ್ ಬೈ ಎನಿ ಮೀಡಿಯಂ ಇನ್ ಲಾ. ನನ್ನ ಪ್ರೈವಸಿ, ನಿಮ್ಮ ಪ್ರೈವಸಿ. ಈಗ ಒಂದು ಪ್ರಶ್ನೆ ಸುನಿಲ್ ಅವರೇ, ಒಂದು ಆ ವಿಡಿಯೋದಲ್ಲಿರುವಂಥ ಮಹಿಳೆಯೊಬ್ಬರು ಪ್ರಜ್ವಲ್ ರೇವಣ್ಣ ಅಂತ ಇವರು ಹೇಳ್ತಾರೆ, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧನೂ ಕೇಸು ದಾಖಲಿಸಿ ವೈರಲ್ ಮಾಡಿದಂಥ ವ್ಯಕ್ತಿಯ ವಿರುದ್ಧವೂ ಕೇಸು, ನನ್ನ ಖಾಸಗಿ ವಿಡಿಯೋಗಳನ್ನು ವೈರಲ್ ಮಾಡಿದ್ದಾರೆ ಅಂತ ದಾಖಲಿಸೋದಕ್ಕೆ ಅವಕಾಶ ಇದೆಯಾ? ಖಂಡಿತ ಇದೆ. ಯಾಕಂದ್ರೆ ಆ ಮಹಿಳೆ ಶಿ ಬಿಕಮ್ಸ್ ಎ ವಿಕ್ಟಿಮ್. ಅಲ್ಲ, ಅವಳು ಮಾತ್ರ ಅಲ್ಲ, ನಾಳೆ ಪ್ರಜ್ವಲ್ ರೇವಣ್ಣ ಕೂಡ ಈತನೇ ದೂರದಾರ ಆಗ್ಬೋದು, ಇವನೇ ಕಂಪ್ಲೇಂಟ್ ಮಾಡ್ಬೋದು. ಹೌದು, ಇದು ನನ್ನ ಖಾಸಗಿ, ಇದು ನಮ್ಮಿಬ್ಬರು ನಡುವೆ ಒಪ್ಪಿ ನಡೆದಿರೋವಂಥ ಇದು ಕ್ರಿಯೆ, ಇದು ಇವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ, ಮಾಡಿರೋದು ನಮ್ದೇನು ಒಫೆನ್ಸ್ ಇಲ್ಲ ಅವರು ಅಂತ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು. ಅದು ಸೀರಿಯಸ್, ಅದು ಆ ರೀತಿ ಕಂಪ್ಲೇಂಟ್. ದಟ್ ಈಸ್ ಆಲ್ಸೋ ಸೀರಿಯಸ್, ಬಟ್ ನಾಟ್ ಸೋ ಸೀರಿಯಸ್ ಕಂಪೇರ್ಡ್ ಟು ವಾಟ್ ಇಸ್ ದೇರ್ ಇನ್ಸೈಡ್. ಅಲ್ವಾ? ನಾವೇನ್ ಮಾಡ್ತೀವಿ, ಸೀರಿಯಸ್ ಒಫೆನ್ಸ್ ಅಂಡ್ ಮಾಡರೇಟ್ ಒಫೆನ್ಸ್ ಅಂತ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಗಂಭೀರವಾದಂಥ ಪ್ರಕರಣ, ಸಾಮಾನ್ಯವಾದಂಥ ಪ್ರಕರಣ ಅಂತ. ಗಂಭೀರವಾದಂಥ ಪ್ರಕರಣ ಮಹಿಳೆಯರ ಮೇಲೆ ಆದಂಥ ಈ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಅವ್ರ ಮೇಲೆ ಆದಂಥ ಶೋಷಣೆ, ಅದು ಅತ್ಯಂತ ಗಂಭೀರವಾದಂಥದ್ದು. ಇವನ್ ಕುಮಾರಸ್ವಾಮಿಯವರು ಖುದ್ದಾಗಿ ಹೇಳಿದ್ದಾರೆ, ಮಹಿಳೆಯರ ಬಗ್ಗೆ ಅತಿ ಹೆಚ್ಚು ಮರ್ಯಾದೆ ಕೊಡೋ ವ್ಯಕ್ತಿ ನಾನು. ಅನ್ನೆಸೆಸರ್ಲಿ ಅವ್ರ ಹೆಸರು ಯಾಕೆ ಇಲ್ಲಿ ಬಂತು ಅಂತ ನಮಗೆಲ್ಲರಿಗೂ ಬೇಸರ ಆದಂಥದ್ದು. ಸೆಕೆಂಡ್ ಥಿಂಗ್, ಮಹಿಳೆಯರ ಬಗ್ಗೆ ಎಲ್ಲರಿಗೂ ಕಾಳಜಿ ಇದೆ. ಆ ಗಂಭೀರವಾದಂಥ ಪ್ರಕರಣದಲ್ಲಿ ಸೀರಿಯಸ್ ಒಫೆನ್ಸ್ ಇರೋದ್ರಿಂದ ಇವನ್ 10 to 20 years ಇಂಪ್ರಿಸನ್ಮೆಂಟ್ ಇದೆ ಅದರಲ್ಲಿ. ಬಟ್ ಆಸ್ ಫಾರ್ ಎಸ್ ಈ ಪ್ರಕರಣ ಕನ್ಸರ್ನ್, ಎಲ್ಲಿ ಇದನ್ನು ದುರುದ್ದೇಶದಿಂದ ಸ್ಪ್ರೆಡ್ ಮಾಡಿರುವಂಥದ್ದು, ಮಹಿಳೆಯರ ಮಾನಕ್ಕೆ ಹಾನಿ ಆಗಿರುವಂಥದ್ದು, ಅವ್ರು ಬಹಳಷ್ಟು ಅವಮಾನ ಆಗಿರುವಂಥದ್ದು, ಅದರಿಂದ ಏನಾದರೂ ಕಾನ್ಸಿಕ್ವೆನ್ಸಸ್ ಆಯಿತು ಅನ್ನೋದಾದರೆ ಆ ವಿಕ್ಟಿಮ್ ಯಾರಿದ್ದಾರೋ ಅವರು ಕೂಡ ಕಂಪ್ಲೇಂಟ್ ಕೊಡ್ಬೋದು. ಇವ್ರ ಮೇಲೆ FIR ಆಗುತ್ತೆ, ಇವ್ರಿಗೂ ಶಿಕ್ಷೆ ಆಗ್ತದೆ. ಪ್ಲಸ್ ಪ್ರಜ್ವಲ್ ರೇವಣ್ಣ ಯಾರಿದ್ದಾರೋ ಅವರು ಕೂಡ ಕಂಪ್ಲೇಂಟ್ ಅನ್ನು ಕೊಡ್ಬೋದು ಕೆಲವು ವಿಚಾರದಲ್ಲಿ. ಫಾರ್ ಎಕ್ಸಾಂಪಲ್, ಎಲ್ಲ ವಿಡಿಯೋಗಳು ಕೂಡ ಬಲವಂತದ್ದಲ್ಲ. ಕಂಪ್ಲೇಂಟ್ ಕೊಡಬೇಕು ಅಂತಂದ್ರೆ ಮೊದಲು ಅವರು ಒಪ್ಕೊಳ್ಬೇಕು ಅದು ನನ್ನ ವಿಡಿಯೋ ಅಂತ. ಕೆಲವು ವಿಡಿಯೋಸ್ಗಳು, ಫಾರ್ ಎಕ್ಸಾಂಪಲ್, ಯಾವುದೋ ಕೆಲವು ಕನ್ಸೆನ್ಷಿಯಲ್ ರಿಲೇಶನ್ಶಿಪ್ ಇರ್ತವೆ. ಕೆಲವು ಈಗ ಅಡಲ್ಟ್ಸ್ ಇರ್ತಾರೆ, ಮೇಜರ್ ಇರ್ತಾರೆ, ಅಥವಾ ಕ್ಲಾಸ್ಮೇಟ್ ಇರ್ತಾರೋ ಅಥವಾ ಕಾಲೇಜ್ ಫ್ರೆಂಡ್ ಇರ್ತಾರೆ, ಅವ್ರ ಜೊತೆ ಓಡಾಡಿರೋಂಥದ್ದು, ಜೊತೆ ಕೂತ್ಕೊಂಡು ಫೋಟೋ ಹೊಡ್ಸ್ಕೊಂಡಿರೋಂಥದ್ದು, ನನ್ನ ಪ್ರೈವೇಟ್ ಕೆಲವು ವಿಡಿಯೋಗಳು ಇರ್ತವೆ. ಅದು ನಿಮ್ಮ ಕಣ್ಣಿಗೆ ಅಶ್ಲೀಲ ಅನ್ಸ್ಬೋದು, ನನ್ನ ಕಣ್ಣಿಗೆ ಇಟ್ ಇಸ್ ವೆರಿ ಕಾಮನ್. ಆ ಥರದನ್ನ ನಿಮಗೆ ಶೇರ್ ಮಾಡೋ ಅಧಿಕಾರ ಯಾರು ಕೊಟ್ಟರು ನಿಮಗೆ? ಅದನ್ನು ವಿಡಿಯೋ ಮಾಡಿ ನೀವು ಗಲ್ಲಿಲಿ ಹಂಚ್ತೀರಾ ಅಂದ್ರೆ ನನ್ನ ಮಾನ ಮರ್ಯಾದೆ ಹಾಳಾಯ್ತಲ್ಲ. ನಿಮ್ಗೆ ಯಾರು ಅದನ್ನ ಅಧಿಕಾರ ಕೊಟ್ಟವರು? ಇಟ್ಸ್ ಮೈ ರೈಟ್ ಟು ಪ್ರೈವಸಿ. ಸುಧಾನ್ ಅವರು, ಇವಾಗ ಒಂದು ಎಲ್ಲ ಕನ್ಸೆನ್ಷುಯಲ್ ಸೆಕ್ಸ್ ಅಂತ ನಾವು ಅಂತ ಇದ್ದೀರಿ, ಒಪ್ಪಿಗೆ ಯಾವ ರೀತಿ ಕೊಡಿದ್ರು? ಇವಾಗ ಎಕ್ಸಾಂಪಲ್, ಸುಪ್ರೀಂ ಕೋರ್ಟ್ ಸುಮಾರು ಕೇಸಲ್ಲಿ ಹೇಳಿದೆ, ಇವರು ಪ್ರಜ್ವಲ್ ರೇವಣ್ಣ ಅವರು ಮದುವೆ ಆಗಿಲ್ಲ, ನಾನು ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮೇಲೆ ಸೆಕ್ಸ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಅವಳು ಹುಡುಗಿ ಕೂಡ ಅನ್ಮ್ಯಾರಿಡ್. ಅವಾಗ ಕೂಡ ಆ ಪ್ರಾಮಿಸ್ ನಡ್ಕೊಂಡಿಲ್ಲ ಅಂದರೆ ಅವಾಗೂ 376 ಆಗುತ್ತೆ. ಅದು ಸೀರಿಯಸ್ ಅಫೆನ್ಸೇ. ಏನು ಸೆಕ್ಸ್ ವಿತ್ ಪ್ರಾಮಿಸ್ ಟು ಮ್ಯಾರೇಜ್ ಅನ್ನೋದು ಇದೆಯಲ್ಲ, ಅದು ಸೀರಿಯಸ್ ಅಫೆನ್ಸೇ. ಯಾಕೆಂದರೆ ಈ ಕೇಸಲ್ಲಿ ಡಿಫ್ರೆಂಟ್ ಆ್ಯಂಗಲ್ಸ್ ಇದೆ. ಒಂದು 5 ಜನ ಬಂದು ಇಲ್ಲ ನನ್ನ ಮದುವೆ ಆಗ್ತೀನಿ ಅಂತ ಮಾಡಿ ಈ ರೀತಿ ನಾನು ಇದಕ್ಕೋಸ್ಕರ ಒಂದು ಸ್ಟೇಟ್ಮೆಂಟ್ ಅನ್ನು ನಾನು ಇಲ್ಲಿ ಇದು ಮಾಡ್ತೀನಿ. ಯಾಕಂತಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷರು ಮಾತನಾಡಿರೋದು, ಆಮಿಷ ಒಡ್ತಾ ಇದ್ರು, ಕಾಂಟ್ರಾಕ್ಟ್ ಕೊಡಿಸ್ತೀನಿ ಅಥವಾ ಇನ್ನೇನೋ ಅನುಕೂಲ ಮಾಡಿಕೊಡ್ತೀನಿ ಅಂತ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದು ಅವರ ವರ್ಷನ್. ನನಗೆ ಗೊತ್ತಿಲ್ಲ ಅವ್ರ ವಿಕ್ಟಿಮು ಮತ್ತು ಕಲ್ಪ್ರಿಟ್ ಮಧ್ಯೆ ಅಥವಾ ಅಕ್ಯೂಸ್ಡ್ ಮಧ್ಯೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಆಯೋಗದ ವರ್ಷನ್ ಆ ರೀತಿ ಇದೆ. ಸೊ ಅಂಥದ್ದಿದ್ದಾಗ ಯಾವ ರೀತಿ ಅಂತ ಅಲ್ಲ, ಇವಾಗ ಎಕ್ಸಾಂಪಲ್, ಇವಾಗ ಒಪ್ಪಿಗೆ ಕೊಡೋಕ್ಕೆ ಮುಂಚೆ ಇಲ್ಲ ನೋಡು ನಿನಗೆ ಈ ರೀತಿ ತೊಂದರೆ ಕೊಡ್ತೀನಿ, ನನ್ನ ಜೊತೆ ಸಹಕರಿಸಿಲ್ಲ ಅಂದರೆ ನಿನಗೆ ಮನೆಯವ್ರಿಗೆ ಈ ರೀತಿ ತೊಂದರೆ ಮಾಡ್ತೀನಿ, ಇಲ್ಲ ನಿನ್ನ ಕೆಲಸದಲ್ಲಿ ಈ ರೀತಿ ತೊಂದರೆ ಮಾಡ್ತೀನಿ ಅಂದಾಗ ಅವಾಗೂ ಕೂಡ 376 ಬೇರೆ ಬೇರೆ ಕ್ಲಾಸಸ್ಸಲ್ಲಿ ಬರುತ್ತೆ. ಅದು ರೇಪೇ. ಏನು ಆ ಒಪ್ಪಿಗೆ ತೊಗೊಳೋವಂಥದ್ದು ಏನಿದೆ, ಯಾವ ಇದ್ರ ಮೇಲೆ ತೊಗೊಂಡಿದ್ದಾರೆ, ಇಬ್ಬರು ವಯಸ್ಕರಾಗಿ ಇಷ್ಟಪಟ್ಟು ಏನು ಆಮಿಷ ಒತ್ತಡ ಏನೂ ಇಲ್ಲದೆ ಇದ್ದರೆ ಅದು ಬೇರೆ. ಈ ರೀತಿ ಏನಾನ ಆಮಿಷಗಳಿತ್ತು ಅಂದರೆ 376 ಬರುತ್ತೆ. ಇವಾಗ ಎಕ್ಸಾಂಪಲ್, ಈ ಕೇಸಸ್ಸಲ್ಲಿ ಇಷ್ಟೊಂದು ಜನ ವಿಕ್ಟಿಮ್ಸ್ ಇರೋದ್ರಿಂದ ಒಬ್ಬೊಬ್ಬರಿಗೆ ಒಂದೊಂದಿರುತ್ತೆ. ಯಾರು ಬಂದು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೋ, ಹೇಗೆ ಹೇಳ್ತಾರೋ, ಪ್ರಾಸಿಕ್ಯೂಷನ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೋ, ಇನ್ನೂ ನಾವು ಪ್ರಿಲಿಮಿನರಿ ಸ್ಟೇಜ್ SITದು
ಭಾಳ ಇದು ಸೂಕ್ಷ್ಮವಾಗಿ ತೊಗೊಬೇಕು. ಇವಾಗ ಯಾವುದೋ ಪ್ರಕರಣದಲ್ಲಿ ಹೋದಾಗೆ ವಿಕ್ಟಿಮ್ಸ್ ಹತ್ರ ಹೋಗಿದ್ದೆ ಏನಾಗಿದೆ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋಕ್ಕಾಗಲ್ಲ. ಆಕೆಗೆ ಒಂದು ಕೌನ್ಸ್ಲಿಂಗ್ ಮಾಡಬೇಕು, ಅವ್ರ ಫ್ಯಾಮಿಲಿ ಕೌನ್ಸ್ಲಿಂಗ್ ಮಾಡಬೇಕು. ಅವರೆಲ್ಲ ಆಘಾತದಲ್ಲಿರ್ತಾರೆ, ಅವ್ರದ್ದೇ ಒಂದು ಜೀವನ ನಡೆಸ್ಕೊಂಡು ಹೋಗಿರ್ತಾರೆ. ಇದೇನೋ ಹಳೆ ವೀಡಿಯೋಸ್ ಬೇರೆ ಅಂತ ಇದ್ದಾರೆ, ಅವ್ರು ಇದನ್ನೆಲ್ಲ ಮರೆತು ಅವ್ರದ್ದೇ ಆದಂಥ ಒಂದು ಜೀವನ ರೂಪಿಸ್ಕೊಂಡಿರ್ತಾರೆ. ಈ ಟೈಮಲ್ಲಿ ಈ ಕೇಸು, ಅವಾಗ ಮದುವೆ ಆಗಿದ್ದೇ ಇರ್ಬೋದು, ಇವಾಗ ಮದುವೆ ಆಗಿ ಮಕ್ಕಳಾಗಿರ್ಬೋದು, ಎಲ್ಲೋ ಇರ್ಬೋದು ಆಕೆ. ಅದೆಲ್ಲ ಇರೋದ್ರಿಂದ SIT ಕೂಡ ಭಾಳ ಸೆನ್ಸಿಟಿವ್ ಆಗಿ ನಡ್ಕೊಬೇಕು. ಎಸ್, ನಾನು ಮಾಲಗತ್ತಿ ಸರ್, ಒಂದು ವಿಚಾರ ಇಲ್ಲಿ, ಆರೋಪಿ ಪರ ಸಮರ್ಥಕರು ಮತ್ತು ಆರೋಪಿ ನಂಬರ್ 1 ಕೂಡ ಇದನ್ನು ಮಾತನಾಡಿದರು. ಹಳೆ ವಿಡಿಯೋ ಇದು, ಈಗ ಯಾಕೆ ಕಂಪ್ಲೇಂಟ್ ಕೊಡ್ತಾರೆ? ಸೊ ಈ ವರ್ಷನ್ಗೆ ಏನಾದರೂ ತೂಕ ಇದೆಯಾ? ಹಳೆ ವಿಡಿಯೋ ಈಗ ಯಾಕೆ ಕಂಪ್ಲೇಂಟ್ ಕೊಡ್ತಾರೆ? ತಡವಾಗಿ ಕಂಪ್ಲೇಂಟ್ ಕೊಟ್ಟಿದ್ಯಾಕೆ? ಈ ವರ್ಷನ್ಗೆ ತೂಕ ಇದೆಯಾ ಕಾನೂನು ಪ್ರಕಾರ? ಖಂಡಿತವಾಗಿಯೂ ಅದು ಎವಿಡೆನ್ಸ್ ಆಗ್ತದೆ, ಅವರು ಅಡ್ಮಿಟ್ ಮಾಡ್ಕೊಂಡಂಗೆ ಆಗ್ತದೆ. ಅವ್ರಿಗೂ ಈ ವಿಷಯ ಗೊತ್ತಿತ್ತು ಅಂತ ಅನ್ನುವಂತ ಅವ್ರಿಗೂ ಅದು ತೊಂದರೆ ಆಗ್ತದೆ ಆ ತರ ಹೇಳಿಕೆ ಕೊಟ್ಟಿದ್ರೆ. ಇದು ತನಿಖೆಯಲ್ಲಿ ಅದು ಖಂಡಿತ ಬರ್ತದೆ. ಈಗ ಹಳೆ ವಿಡಿಯೋ ಹೊಸ ವಿಡಿಯೋ ಅದು ಪ್ರಶ್ನೆ ಇಲ್ಲ. ಅಫೆನ್ಸ್ ಆಗಿದೆ ಅಂತ ಗೊತ್ತಿತ್ತಲ್ಲ, ಅವ್ರಿಗೆ ಆಗಿದೆ ಅಂತ ಗೊತ್ತಿತ್ತಲ್ಲ, ಮತ್ತೆ ಯಾಕೆ ಮುಚ್ಚಿಟ್ಕೊಂಡು ಸುಮ್ ಕೂತ್ರು? ಆವಾಗ್ಲೇ ಅವ್ರು ಏನಾದ್ರು ಆಕ್ಷನ್ ತಗೋಬಹುದಾಗಿತ್ತು. ಅವ್ರನ್ನ ನಾನು ವಾರ್ನ್ ಮಾಡಿದ್ದೆ, ಅದು ಮಾಡಿದ್ದೆ, ಇದು ಮಾಡಿದ್ದೆ ಏನಾದ್ರು ಅಂತ ಹೇಳ್ಬಹುದಾಗಿತ್ತು. ಇದೆಲ್ಲ 4-5 ವರ್ಷದ ಹಿಂದಿಂದ ಹಳೇದ್ರಿ ಅಂತಂದ್ರೆ ಅದು 10 ವರ್ಷದ ಹಿಂದೆ ಹಳೇದಿದ್ರು ಅದು ಅಫೆನ್ಸ್ ಆಗ್ತದೆ, ಹೊಸದಾಗಿ ಮಾಡಿದ್ರು ಅಫೆನ್ಸ್ ಆಗ್ತದೆ. ಅಫೆನ್ಸ್ ಈಸ್ ಅಫೆನ್ಸ್. ಇದು ಎರಡನೇದಂದ್ರೆ ಈ ಏನು ಇಷ್ಟೊಂದು ವಿಡಿಯೋಗಳಿದ್ದಾವೆ, ಯಾವ್ದು ತೊಂದರೆ ಆಗೋದಿಲ್ರಿ, ಯಾವ್ದು ತನಿಖೆಗೆ ಯಾವ್ದು ತೊಂದರೆ ಆಗೋದಿಲ್ಲ. ಖಂಡಿತವಾಗಿಯೂ 2700 ಜನ ಇದ ಅಂತ ನಾ ಕೇಳಿದ್ದೇನೆ. ಯಾರಾದ್ರೂ ಒಂದ್ 4 ಜನ ಬಂದು ಕಂಪ್ಲೇಂಟ್ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ರಾಜಕೀಯ ವ್ಯಕ್ತಿಗಳು ಇದರಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಇದೆ. ಅದು ನಿಮಗ್ ಗೊತ್ತು, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಏನಾದ್ರೂ ಮಾಡಿ ಅದನ್ನ ಸಿಲುಕಿಸ್ಬೇಕು, ಅವ್ರಿಗೆ ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶ ಎಲ್ಲರಿಗೂ ಇದ್ದೇ ಇರ್ತದೆ. ಇರ್ಲಿ ಸರ್, ಪೊಲಿಟಿಕಲ್ ಮೋಟಿವ್ ಇರ್ಲಿ. ಯಾರು ಇಂಥ ಹೊಲಸು ಕೆಲಸ ಮಾಡಿದಾರೋ ರಿವೀಲ್ ಆಗ್ಲಿ. ಅವರು ಪೊಲಿಟಿಕಲ್ ಮೋಟಿವ್ ಇದ್ರೂ ತೊಂದರೆ ಇಲ್ಲ ಇದರಲ್ಲಿ. ಹೌದೌದು, ಇಲ್ಲ ಇದು ಮಾತ್ರ ಘೋರ ಅಪರಾಧ ಬಿಡ್ರಿ. ನಾ ಮೊದಲೇ ಹೇಳಿದೆ, ಇದು ಘೋರ ಅಕ್ಷಮ್ಯ ಅಪರಾಧ. ಇಷ್ಟೊಂದು ಹೆಣ್ಮಕ್ಳಿಗನ್ನ ಬಳಸ್ಕೊಂಡು ಆಮಿಷ ವಡ್ಡಿನೋ ಅಥವಾ ಬ್ಲ್ಯಾಕ್ ಮೇಲ್ ಮಾಡಿನೋ ಹೆದರ್ಸಿನೋ ಏನ ಮಾಡಿದ್ದಾರೆ. ಬಟ್ ಇದು ತನಿಖೆಯಲ್ಲಿ ಗೊತ್ತಾಗ್ಬೇಕು, ಖಂಡಿತವಾಗಿ ಗೊತ್ತಾಗ್ತದೆ. ಅದು ರಿಪೋರ್ಟ್ ಬರುತ್ತಾನೆ, ಎಲ್ಲರೂ ವೇಟ್ ಮಾಡ್ಬೇಕಷ್ಟೇ. ಮತ್ತೆ ಇನ್ನೊಂದೇನಿದೆ, ಎವಿಡೆನ್ಸ್ಗಳನ್ನ ಈ ನಮ್ಮ ಸೈಬರ್ ಎಕ್ಸ್ಪರ್ಟ್ಸು ಬಹಳ ಕುಲಂಕುಷವಾಗಿ ಇದನ್ನ ಟೆಕ್ನಿಕಲ್ ಇದ್ರಲಿಂದ ಪ್ರೂವ್ ಮಾಡಿ ತೋರಿಸ್ತಾರೆ. ಅದರಲ್ಲೇನೆ ಎರಡನೇ ಸಂಶಯನೇ ಇಲ್ಲ. ಹೀಗಾಗಿ ತನಿಖೆ ಬಹಳ ಈಜಿ ಇದೆ, ಬಹಳ ಕಷ್ಟಪಡುವಂತದ್ದೇನು ಅವಶ್ಯಕತೆ ಇಲ್ಲ. ಈಗ ಅವನು ಅಬ್ರಾಡ್ಗೆ ಹೋಗಿದ್ದಾನೆ, ಅಬ್ರಾಡ್ಗೆ ನಾವು ರೆಡ್ ಕಾರ್ನರ್ ನೋಟಿಸ್ ಕಳಿಸ್ತೇವೆ ಥ್ರೂ ಇಂಟರ್ಪೋಲ್ದಿಂದ, ಅಥವಾ ಇವರೇ ವಿಕ್ಟಿಮ್ ತಂದೆಗೋ ರಿಲೇಷನ್ಗೋ ಹೇಳಿ ನಾವು ಕರ್ಸಂತ ಮೊದಲು ನೋಟಿಸ್ ಕೊಡ್ತೇವೆ. ಅವ್ರು ಬರದೇ ಇದ್ರೆ ಥ್ರೂ ಇಂಟರ್ಪೋಲ್ ಮುಖಾಂತರ ರೆಡ್ ಕಾರ್ನರ್ ನೋಟಿಸ್ ಕೊಟ್ಟು, ಅಥವಾ ನಮ್ಮ ಟೀಮನೆ ಅಲ್ಲಿ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸೊ ನಾವು ತರುವಂತ ವ್ಯವಸ್ಥೆ ಮಾಡ್ತೇವೆ. ಅದೆಲ್ಲ ಪ್ರೊಸೀಜರ್ ಸಾಕಷ್ಟು ಇದಾವೆ. ಖಂಡಿತ ಎಷ್ಟೇ ದಿವಸ ಇರ್ಲಿ ಅದು ತಂದೆ ತರ್ತಾರೆ, ಅರೆಸ್ಟ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಈ ಕೇಸಿನಲ್ಲಿ ಅವರು ವಿಕ್ಟಿಮ್ ವರ್ಷನ್ ಇಂಪಾರ್ಟೆಂಟು, ಅವನಿಗೂ ಮೆಡಿಕಲ್ ಮಾಡಿಸ್ಬೇಕಾಗ್ತದೆ, ಅನೇಕ ಅವನು ಸ್ಟೇಟ್ಮೆಂಟ್ ತಗೋಬೇಕಾಗ್ತದೆ. ಅವ್ರದ್ದು ಎವಿಡೆನ್ಸ್ ಇದು ಇನ್ವೆಸ್ಟಿಗೇಷನ್ ದಲ್ಲಿ ವಿಕ್ಟಿಮ್ ಅದು ಅಕ್ಯೂಸ್ಡ್ ಪ್ರೆಸೆನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಖಂಡಿತವಾಗಿಯೂ ಅವನಿಗೆ ಅರೆಸ್ಟ್ ಮಾಡಲೇಬೇಕು. ಅರೆಸ್ಟ್ ಮಾಡದೆ ಇದು ತನಿಖೆ ಮುಗಿಯೋದಿಲ್ಲ, ಕೂಡಲೇ ಅವ್ರಿಗೆ ಅರೆಸ್ಟ್ ಮಾಡ್ಬೇಕಾಗ್ತದೆ. ಅಲ್ಲ, ಇವಾಗಿರೋ ಕೇಸಲ್ಲಿ ಅರೆಸ್ಟ್ ಮಾಡಕ್ ಬರಲ್ಲ. ಯಾಕಂದ್ರೆ ಈಗಿರೋ FIR ಅಲ್ಲಿ ಅರೆಸ್ಟ್ ಮಾಡಕ್ ಬರಲ್ಲ. ಮುಂದೆ ಯಾರನ್ನ ಸಂತ್ರಸ್ತರು ಬಂದು ಇಲ್ಲ ನಮ್ಮ ಮೇಲೆ ಬಲವಂತ ಆಗಿದೆ ಅಂತ ಹೇಳಿದ್ರೆ ಅವಾಗ 376 ಆಡ್ ಮಾಡ್ಕೊಂಡು ಬೇಕಾದ್ರೆ ಅರೆಸ್ಟ್ ಮಾಡೋ ಚಾನ್ಸ್ ಇದೆ. ಬಟ್ ಇವಾಗಿರೋ FIR ಅಲ್ಲಿ 375A ಮತ್ತೆ D ಇರೋದ್ರಿಂದ 354A and D ಇರೋದ್ರಿಂದ ಬೇಲಬಲ್ ಅಫೆನ್ಸ್ ಇದೆ, ಅದ್ರಲ್ಲಿ ಅರೆಸ್ಟ್ ಮಾಡಕ್ ಬರಲ್ಲ. ಬಟ್ ಯಾವ್ದಾನ ಸಬ್ಸಿಕ್ವೆಂಟ್ ಆಗಿ ಮುಂದೆ ಯಾವ್ದಾನ FIR ಇಲ್ಲ ಈಗೇನೋ ಮರು ಹೇಳಿಕೆ ಮಾಡಿ ಏನನ್ನ ಬೇರೆ ರೀತಿ ನಡೆದಿದೆ ಅಂತ ಹೇಳಿದ್ರೆ ಅವಾಗ ಅರೆಸ್ಟ್ ಮಾಡ್ಬೋದು ಅಷ್ಟೇ. ಇವಾಗಿರೋ ಪರಿಸ್ಥಿತಿಯಲ್ಲಿ ಅರೆಸ್ಟ್ ಇಲ್ಲ. ವಿಕ್ಟಿಮ್ಗಳದು ಪುನಃ ಹೇಳಿಕೆ ತಗೊಂಡಿರ್ತಾರೆ, ತಗೊಂಡು ಅದರಲ್ಲಿ ಏನಾದ್ರೂ ರಿವೀಲ್ ಆದ್ರೆ ಖಂಡಿತವಾಗಿ ಕೋರ್ಟಿಗೆ ಸ್ಪೆಷಲ್ ರಿಪೋರ್ಟ್ ಕಳಿಸ್ತಾರೆ. ಇದನ್ನು 376 ಆಡ್ ಮಾಡಿ ಅಂತ ಕಳಿಸ್ತಾರೆ. ಅವಾಗ ಖಂಡಿತವಾಗಿ ಅದು ಮೇಜರ್ ಅಫೆನ್ಸ್ ಆಗ್ತದೆ. ಇದು ಎಸ್ ಮಾಲಗತ್ತಿತ್ ಸರ್, ಥ್ಯಾಂಕ್ ಯು ಈ ಡಿಬೇಟ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಸುಧನ್ನು ಅವರಿಗೂ ಸುನಿಲ್ ಅವರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.